ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಈ ಗುಣತ್ರಯ ವಿಭಾಗ ಯೋಗದಲ್ಲಿ ಅಂದ್ರೆ 3 ಗುಣಗಳ ಬಗ್ಗೆ, ತ್ರಯ ನಥಿಂಗ್ ಬಟ್ 3 ಅಂತ 3 ಗುಣಗಳ ಬಗ್ಗೆ, ಸಾತ್ವಿಕ ಗುಣ, ರಜೋಗುಣ, ತಮೋ ಗುಣಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಈ 3 ಗುಣಗಳು ಸಹ ಕಳ್ಳರಿದ್ದಾಗಂತೆ. ಅಂದ್ರೆ ಸಾತ್ವಿಕ ಗುಣ ಇರ್ಬೋದು, ಅಥವಾ ರಜೋಗುಣ ಇರ್ಬೋದು, ಅಥವಾ ತಮೋ ಗುಣ ಇರ್ಬೋದು. ಇವ್ರು 3 ಜನ ಏನು ಒಳ್ಳೆಯವರಲ್ಲ ಕಣ್ರಿ. ಈ 3 ಜನನು ಕಳ್ರೆ. ಕಳ್ಳನ ನಾವೇನಾದ್ರೂ ಒಳ್ಳೆಯವರು ಅಂತ ಹೇಳ್ತೀವ? ಇಲ್ಲ ಅಲ್ವಾ? 3 ಜನ ಕಳ್ಳರು ಬರ್ತಾರೆ. 3 ಜನ ಕಳ್ಳರು ಬಂದು ಮನೆಗೆ ನುಗ್ತಾರೆ. ಮನೆಗೆ ನುಗ್ಗಿದಾಗ ಒಬ್ಬ ಕಳ್ಳ ಹೇಳ್ತಾನೆ, ನಿನ್ನ ಹತ್ರ ಏನೇನಿದೆ ಎಲ್ಲ ಕೊಟ್ಬಿಡು, ಇಲ್ಲಾನೆ ನಾನು ನಿನ್ನನ್ನ ಸಾಯಿಸ್ಬಿಡ್ತೀನಿ, ನಿನ್ನ ಚೆಚ್ಚ ಹಾಕ್ಬಿಡ್ತೀನಿ, ಎಲ್ಲ ನನಗೇ ಬೇಕು ಅಂತ ಕೂಗಾಡ್ತಾನೆ. ಎಲ್ಲ ನಂದೇ, ನನಗೇ ಬೇಕು. ನೋಡಿ, ಅವನು ಆ ಕಳ್ಳತನದಲ್ಲೂ ಸಹ ಕ್ರೂರತ್ವವನ್ನ ತೋರಿಸ್ತಾನೆ. ಇನ್ನೊಬ್ಬ ಕಳ್ಳ ಇರ್ತಾನೆ, ಅವನು ನನಗ್ ಬೇಕು ಕೊಡಿ ಅಂತ ಎಲ್ಲವನ್ನ ಕಸ್ತ್ಕೊಂಡ್ ಬಿಡ್ತಾನೆ. ಅವನು ಹಿಂಸೆ ಮಾಡೋದಿಲ್ಲ, ಆದ್ರೆ ನನಗ್ ಬೇಕು ಅನ್ನೋದು ಅವನಲ್ಲೂ ಇರುತ್ತೆ, ಅವನು ಕಸ್ತ್ಕೊಂಡ್ ಬಿಡ್ತಾನೆ. ಆದ್ರೆ ಇನ್ನೊಬ್ಬ ಕಳ್ಳ ಇರ್ತಾನೆ, ಅವನು ಕಸ್ಕೊಳ್ತಾನೆ. ಕಸ್ತ್ಕೋಬೇಕಾದ್ರೆ ಅಂದ್ರೆ ಕಳ್ಳತನ ಮಾಡ್ಬೇಕಾದ್ರೆ, ಅಯ್ಯೋ ಪಾಪ ಹೆಂಗ್ಸ್ದು ಮಂಗಲ್ಯ ಚೈನನು ಕದ್ಕೊಂಡ್ಬಿಟ್ನಲ್ಲ ಅಂದ್ಬಿಟ್ಟು ಮಂಗಲ್ಯ ಚೈನನ ವಾಪಸ್ ಕೊಟ್ಬಿಡ್ತಾನೆ. ನಮಗೇನ್ ಅನ್ಸುತ್ತೆ? ಅಯ್ಯೋ ಮಾಂಗಲ್ಯ ಚೈನ್ ವಾಪಸ್ ಕೊಟ್ಬಿಟ್ಟ, ಅವನ್ ಒಳ್ಳೆ ಕಳ್ಳ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇಲ್ಲಿ ಕಳ್ಳನೇ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ನಾವು ಒಳ್ಳೆಯವ್ರಾಗ್ಬೇಕು ಅಂದ್ರೆ ಇಲ್ಲಿ ಕಳ್ಳತನನೇ ಮಾಡಬಾರ್ದು. ಅಂದ್ರೆ ತಮೋ ಗುಣ, ರಜೋಗುಣ ಮತ್ತೆ ಸಾತ್ವಿಕ ಗುಣ 3 ಗುಣ ನಮ್ಮಲ್ಲಿ ಇರಬಾರ್ದು. ಆದ್ರೆ ಇದ್ದಿದ್ರಲ್ಲಿ ಸಾತ್ವಿಕ ಗುಣ ವಾಸಿ. ಯಾಕೆಂದ್ರೆ ಅಟ್ಲೀಸ್ಟ್ ಕದ್ಕೊಂಡ್ ಹೋದ ತಾಳಿನಾದ್ರೂ ಕೊಟ್ನಪ್ಪ ಅಂತ ನಾವು ಯೋಚನೆ ಮಾಡ್ತೀವಲ್ಲ, ಆ ರೀತಿ ಸಾತ್ವಿಕ ಗುಣ ಸ್ವಲ್ಪ ವಾಸಿ ಅನ್ಸುತ್ತೆ. ಬಿಟ್ರೆ ಈ 3 ಗುಣಗಳು ಸಹ ನಮಗೆ ಇರಬಾರದು ಅಂತ ಹೇಳ್ತಾ ಹೋಗ್ತಾರೆ. ಇವತ್ತು ರಜೋಗುಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಭಗವಂತ ಹೇಳ್ತಾ ಹೋಗ್ತಾನೆ. ರಜೋಗುಣ ಹೇಗಿರುತ್ತಪ್ಪ ಅಂದ್ರೆ ಲೋಭ ಅಂದ್ರೇನೆ ಸಾಕು, ದುರಾಸೆ. ಪ್ರವೃತ್ತಿ ಅಂದ್ರೆ ಚಟುವಟಿಕೆಯು, ಆರಂಭ ಅಂದ್ರೆ ಪ್ರಯತ್ನವು, ಕರ್ಮಣಂ ಚಟುವಟಿಕೆಗಳ, ಆಶಮಃ ಅಂದ್ರೆ ನಿಯಂತ್ರಿಸುವಿಕೆ, ಸ್ಪೃಹ ಆಸೆಯು, ರಜಸಿ ರಜೋಗುಣವು, ಏತಾನಿ ಈ ಎಲ್ಲವೂ, ಜಾಯತೆ ಬೆಳೆಯುತ್ತದೆ, ವಿವೃದ್ಧೆ ಅತಿಯಾಗಲು, ಭರತ ವೃಷಭ ಅಂದ್ರೆ ಭರತ ವಂಶದ ಪ್ರಮುಖನೇ. ನಿನಗಿದ್ಯಾವುದು ಇಲ್ಲ ಬಿಡೋ, ಯಾಕೆಂದ್ರೆ ನೀನು ಭರತರ್ಷಭ ಅಂದ್ರೆ ಭರತ ವಂಶದ ಪ್ರಮುಖ, ನೀನು ತುಂಬಾ ಶ್ರೇಷ್ಠ ವ್ಯಕ್ತಿ, ಆದ್ರೆ ನಿನ್ನಲ್ಲಿ ಈ ಗುಣ ಇಲ್ಲ. ಆದ್ರೆ ಈ ರಜೋಗುಣದಲ್ಲಿ ಇರುವವನು ಹೇಗಿರ್ತಾನಪ್ಪ ಅಂದ್ರೆ, ಒಬ್ಬ ವ್ಯಕ್ತಿ ರಜೋಗುಣದಲ್ಲಿ ಇದ್ದಾನೆ ಅಂದ್ರೆ ಅವನು ಒಂದು ಜಿಪುಣನಾಗಿರ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲವೂ ಸಹ ನನಗೆ ಬೇಕು 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 ಅಂತ. ಜಿಪುಣ ಅಂದ್ರೆ ಏನು ಅಂದ್ರೆ ಅವನಿಗೂ ಅವ್ನು ಖರ್ಚು ಮಾಡ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಎಲ್ಲವೂ ಸಹ ಅವನು ಬೇಕು ಬೇಕು ಅನ್ನೋ ಆಸೆಯಲ್ಲಿ ಇರ್ತಾನೆ. ಹಾಗೆ ಪ್ರವೃತ್ತಿ ಅಂದ್ರೆ ಹುರುಪಿನಿಂದ ಕೂಡಿರ್ತಾನೆ, ಚಟುವಟಿಕೆಯಿಂದ ಕೂಡಿರ್ತಾನೆ. ನಮಗನ್ಸುತ್ತೆ ಒಳ್ಳೇದಲ್ವಾ ಚಟುವಟಿಕೆಯಿಂದ ಕೂಡಿದ್ರೆ, ಹುರುಪಿನಿಂದ ಕೂಡಿದ್ರೆ ಅಂತ. ಅಂದ್ರೆ ಅವನು ಚಟುವಟಿಕೆಯಿಂದ ಕೂಡಿರುವುದು ಸರಿ, ಆದ್ರೆ ಅವನಿಗೆ ಬೆರಿಬೇಕು ಅನ್ನೋ ಆಸೆನೂ ಇರುತ್ತೆ, ಅದೂ ಸರಿ. ಆದ್ರೆ ಹುಚ್ಚು ಹುರುಪು ಒಳ್ಳೇದಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವ್ ಕೆಲ್ಸ ಮಾಡ್ತಾ ಇದೀವಿ, ದಟ್ ಈಸ್ ಗುಡ್. ಯಾಕೆ ಮಾಡ್ತಾ ಇದೀವಿ ಅನ್ನೋದು ತಿಳ್ಕೊಬೇಕಲ್ವಾ? ಈಗ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ, ದಟ್ ಈಸ್ ವೆರಿ ಗುಡ್. ಆದ್ರೆ ಯಾಕೆ ಮಾಡ್ತೀವಿ, ಯಾಕೆ ಮಾಡ್ಬೇಕು, ಅದರ ವೈಜ್ಞಾನಿಕ ಹಿನ್ನೆಲೆ ಏನು ಎಲ್ಲ ತಿಳ್ಕೊಂಡು ಮಾಡೋದು ಸರಿಯಾದ ಕ್ರಮ, ಸರಿಯಾದ ಕರ್ಮ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲವುದ್ರಲ್ಲಿ ತೊಡಗಿಸ್ಕೊಳ್ತಾರೆ. ಎಲ್ಲವುದ್ರಲ್ಲಿ ಅಂದ್ರೆ ನನಗೆ ಇದು ಬೇಕು, ಅದು ಬೇಕು, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಎಲ್ಲ ಬೇಕು 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 ಬೇಕು. ಆದ್ರೆ ಯಾವುದರಲ್ಲೂ ಸಹ ಸ್ಪಷ್ಟತೆನೇ ಇರೋದಿಲ್ಲ. ಹೇಗೆ ಅಂತ ಅಂದ್ರೆ, ಈಗ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ,
ಇಲ್ಲ ಇಲ್ಲ ಇಲ್ಲ, ನಾನು ಸೈನ್ಸ್ PCMB ತಗೊಂಡ್ಬಿಟ್ಟಿದ್ದೀನಿ, ಈ ಕಡೆ PCMBನೂ ಓದ್ತೀನಿ, ಈ ಕಡೆ ಮನೆಗೆ ಬಂದು ಕಂಪ್ಯೂಟರು ಮಾಡ್ಬಿಡ್ತೀನಿ, ಆಮೇಲೆ ಅಲ್ಲೆಲ್ಲೋ ಆಡಿಟಿಂಗ್ ಕಲ್ತ್ಕೋಬೇಕಂತೆ, ಅದು ಕಲ್ತ್ಕೊಂಡ್ಬಿಡ್ತೀನಿ. ಆಗ ನಾವೇನ್ ಹೇಳ್ತೀವಿ ಆ ಮಕ್ಳಿಗೆ, ಬಾಯಿಲಿ ನೀನ್ ಮಾಡ್ತಿರೋದೆಲ್ಲ ಸರಿ, ನೀನ್ ಮಾಡ್ತಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲಾನ್? ನೀನ್ ಏನಾಗ್ಬೇಕು ಅಂತ ಇದೀಯಾ? PUC ಮುಗಿದ್ಮೇಲೆ ನೀನ್ ಏನಾಗ್ತೀಯಾ? ನೀನ್ ಯಾವ ಫೀಲ್ಡಿಗೆ ಹೋಗ್ತೀಯಾ ಅದಕ್ಕೆ ತಕ್ಕ ಹಾಗೆ ಓದು. ಅದು ಬಿಟ್ಬಿಟ್ಟು ಕಾಲೇಜಲ್ಲಿ ನೋಡಿದ್ರೆ PCMB ಓದ್ತಾ ಇದೀಯಾ, ಆಮೇಲೆ ನೋಡಿದ್ರೆ ಕಂಪ್ಯೂಟರ್ಗೆ ಹೋಗ್ತಿದ್ಯಾ, ಇನ್ನೆಲ್ಲೋ ಆಡಿಟಿಂಗ್ ಕಲ್ತ್ಕೊಳಕ್ ಹೋಗ್ತಾ ಇದೀಯಾ ಅಂತ ನಾವು ಮಕ್ಕಳಿಗೆ ಹೇಗೆ ನಾವು ಬೈತೀವಿ, ಹಾಗೆ ಈ ರಜೋಗುಣದವರು ಎಲ್ಲ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅವರಿಗೆ ಯಾವ್ದ್ರಲ್ಲೂ ಕ್ಲಾರಿಟಿ ಇರೋದಿಲ್ಲ. ಇಲ್ಲೆಲ್ಲೋ ಫ್ರೀಯಾಗಿ ಏನೋ ಕಲ್ಸ್ಕೊಡ್ತಿದ್ದಾರೆ, ಇಲ್ಲಿ ಹೋಗು. ಅಲ್ಲೆಲ್ಲೋ ಫ್ರೀಯಾಗಿ ಕಲ್ಸ್ಕೊಡ್ತಾ ಇದಾರೆ, ಅಲ್ಲಿ ಹೋಗು. ಬಟ್ ವಾಟ್ ಯು ಆರ್ ಲರ್ನಿಂಗ್, ನೀನ್ ಏನ್ ಕಲ್ತ್ಕೊಳ್ತಾ ಇದೀಯಾ, ಏನ್ ಮಾಡ್ತಾ ಇದೀಯಾ? ಆರಂಭ ಅಂದ್ರೆ ಸುಮ್ನೆ ಕೂರೋದಿಲ್ಲ. ಜಸ್ಟ್ ಅವ್ರು ನಾನ್ ಸುಮ್ನೆ ಇವಾಗ ಫ್ರೀ ಆಗಿದ್ದೀನಿ, ಒಂದ್ 3 ತಿಂಗಳು ನಾನು ಫ್ರೀ ಆಗಿದ್ದೀನಿ, ಇನ್ನೇನೋ ಮಾಡ್ತೀನಿ, 4 ತಿಂಗಳು ಫ್ರೀ ಆಗಿದ್ದೀನಿ, ಇನ್ನೇನೋ ಮಾಡ್ತೀನಿ. ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟತೆನೇ ಇರೋದಿಲ್ಲ. ಆದ್ರೆ ಸಾತ್ವಿಕ ಗುಣದವರು ಹಾಗಲ್ಲ. ಶಾಸ್ತ್ರ ಹೇಗ್ ಹೇಳುತ್ತೋ ಹಾಗೆ ಅವರು ಮಾಡ್ತಾ ಹೋಗ್ತಾರೆ. ಅಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾ ಹೋಗ್ತಾರೆ, ನೀನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿನ್ನ ನಿತ್ಯ ಕರ್ಮಗಳನ್ನ ಮಾಡಿ, ಸ್ನಾನ ಮತ್ತೆ ಸಂಧ್ಯಾ ವಂದನೆಗಳನ್ನ ಮಾಡಿ, ದೇವ್ರ ಪೂಜೆಯನ್ನ ಮಾಡಿ, ನಿತ್ಯ ಕರ್ಮಗಳನ್ನ ಮಾಡ್ಬೇಕು, ಅಂದ್ರೆ ಮನೆ ಕೆಲಸಗಳನ್ನ ಮಾಡ್ಬೇಕು, ನಿನ್ನ ವರ್ಣಾಶ್ರಮಕ್ಕೆ ಏನ್ ಕೆಲಸ ಬಂದಿದೆ ಅದನ್ನ ಮಾಡ್ಬೇಕು. ದೇ ಆರ್ ವೆರಿ ಕ್ಲಿಯರ್. ಅಂದ್ರೆ ರಜೋಗುಣದವರು ಆಕ್ಟಿವ್ ಆಗಿರ್ತಾರೆ, ಸಾತ್ವಿಕ ಗುಣದವರು ಆಕ್ಟಿವ್ ಆಗಿರ್ತಾರೆ. ಆದ್ರೆ ಸಾತ್ವಿಕ ಗುಣದವರಿಗೆ ಗೊತ್ತಿರುತ್ತೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಆದ್ರೆ ರಜೋಗುಣದವ್ರಿಗೆ ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಿರೋದಿಲ್ಲ. ಏನ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ? ಇದು ರಜೋಗುಣದ ಒಂದು ಗುಣ ಸ್ವಭಾವ ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ. ಹಾಗೆ ನಾವು ಯೂಶಲಿ ಕರ್ಮವನ್ನ ಮಾಡ್ತಾ ಹೋಗ್ತೀವಿ. ಯಾಕೆ ಕರ್ಮ ಮಾಡ್ತೀವಿ ನಾವು? ನೆಮ್ಮದಿಯನ್ನ ಪಡೆಯೋದಿಕ್ಕೆ ಅಲ್ವಾ? ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು ಸಹ ನಾವು ನೆಮ್ಮದಿಯನ್ನ ಹುಡುಕೋದಿಕ್ಕೆ ನಾವು ಕೆಲಸದಲ್ಲಿ ತೊಡಗಿಸ್ಕೊಳ್ತೀವಿ. ಉದಾಹರಣೆ, ಯಾರೋ ಒಬ್ರು ಸುಮ್ನೆ ಯೋಚನೆ ಮಾಡ್ತಿದ್ರೆ ಅಥವಾ ಏನಾದ್ರೂ ಓವರ್ ಥಿಂಕಿಂಗ್ ಮಾಡ್ತಾ ಇದ್ರೆ, ವಿ ವಿಲ್ ಟೆಲ್, ಹೋಗು ಯಾವ್ದಾದ್ರು ಹೊಸ ಕ್ಲಾಸಿಗೆ ಸೇರ್ಕೋ, ಅಥವಾ ನೀ ಏನಾದ್ರೂ ಒಂದು ಕ್ಲಾ ಯಾವ್ದ್ರಲ್ಲಾದ್ರೂ ನಿನ್ನ ಹಾಬಿನ ಇಂಪ್ರೂವ್ ಮಾಡ್ಕೋ. ಯಾಕೆ ಹೇಳ್ತೀವಿ ಅಂದ್ರೆ, ಅದ್ರಲ್ಲಿ ಅವರು ಸ್ವಲ್ಪ ಅವರ ಟೈಮ್ನ ಸ್ಪೆಂಡ್ ಮಾಡೋದ್ರ ಜೊತೆ ಸ್ವಲ್ಪ ನೆಮ್ಮದಿ ಕಳೀಲಿ, ದುಃಖವನ್ನ ಮರೀಲಿ ಅಂತ. ಆದ್ರೆ ಇವರು ಅಲ್ಲೂ ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಿಲ್ಲದೆ ಇವರು ಕೆಲಸ ಮಾಡಿದ್ರೆ, ಅದ್ರಲ್ಲೂ ಸಹ ಈ ರಜೋಗುಣದವರು ಕರ್ಮದಿಂದ ಅವ್ರ ನೆಮ್ಮದಿಯನ್ನ ಕಳ್ಕೊಳ್ತಾ ಹೋಗ್ತಾರೆ. ಈಗ ಉದಾಹರಣೆ, ಮನೆಯಲ್ಲಿ ಸಾವಿರಾರು ಸಮಸ್ಯೆ ಇರುತ್ತೆ, ಹೋಗು ನೀನ್ ಏನಾದ್ರೂ ಒಂದು ಕ್ಲಾಸಿಗೆ ಹೋಗಿ ಏನಾದ್ರೂ ಸೇರ್ಕೋ, ಏನಾದ್ರೂ ಮಾಡು ಅಂತ ಅಲ್ಲೆಲ್ಲೋ ಕಳ್ಸಿದ್ರೆ, ಅಲ್ಲಿ ಇರೋಬರ ನೆಮ್ಮದಿನೂ ಕಳ್ಕೊಂಡು ಅಲ್ಲಿ ಇನ್ನೂ ಒಂದಷ್ಟು ಪ್ರಾಬ್ಲಮ್ನ ಇವರೇ ತಲೆ ಮೇಲೆ ಹಾಕೊಂಡ್ ಬರ್ತಾರೆ. ಇವರು ರಜೋಗುಣದವರು. ನಿಮ್ಮಲ್ಲೂ ಆ ತರದವ್ರು ಯಾರು ಇದ್ರೆ ಅದನ್ನ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಆ ಜಸ್ಟ್ ಲೈಕ್ ಎ ಸ್ಟೂಡೆಂಟ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ರಜೋಗುಣದವ್ರು ಹೇಗೆ ಅಂದ್ರೆ, ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ಅದ್ರಲ್ಲೂ ಎಕ್ಸಾಮ್ ಟೈಮಲ್ಲಿ ಅವ್ರಿಗೆ ಏನ್ ಬರಿಬೇಕು ಅಂತ ಗೊತ್ತಾಗೋದಿಲ್ಲ. ಓದಿರ್ತಾರೆ, ಓದಿದ್ರು ಸಹ ಅದು ತಲೆನಲ್ಲಿ ಇರೋದಿಲ್ಲ. ಕ್ವಶನ್ ಅನ್ನ ಏನೋ ಅರ್ಥ ಮಾಡ್ಕೊಳ್ತಾರೆ, ಒಂದು 5 ರಿಂದ 6 ಪೇಜ್ ಬರೀತಾರೆ. ಬರೆದು ಬಿಟ್ಟು ಬಂದ್ರು ಅವ್ರು ನೆಮ್ಮದಿಯಾಗಿರ್ತಾರ ಅಂದ್ರೆ ನೆಮ್ಮದಿಯಾಗಿರೋದಿಲ್ಲ. ಯಾಕೆಂದ್ರೆ ಅವ್ರು ಬರ್ದಿದ್ ಸರಿನೋ ತಪ್ಪು ಅಂತ ಅವ್ರಿಗೆ ಗೊತ್ತಿರಲ್ವಲ್ಲ. ಬರ್ದಿದ್ದೀನಿ ಅಂತ ಹೇಳಕ್ಕೂ ಆಗಲ್ಲ, ಬರ್ದಿಲ್ಲ ಅಂತ ಬಿಟ್ಟು ಬಂದಿದ್ದೀನಿ ಅಂತಾನೂ ಹೇಳಕ್ಕಾಗಲ್ಲ, ಬರ್ದಿರೋದಕ್ಕೆ ಮಾರ್ಕ್ ಸಿಕ್ಕುತ್ತಾ ಗೊತ್ತಾಗೋದಿಲ್ಲ. ಈ ರೀತಿ ಅವ್ರಿಗೆ ಏನ್ ಮಾಡ್ಕೊಳ್ತಾರೆ, ಸುಮ್ಮನೆ ನೋವು ಕಟ್ಕೊಳ್ತಾರೆ. ಎಲ್ಲಾ ಕಡೆ ಆಕ್ಟಿವ್ ಆಗಿರ್ತಾರೆ, ಎಲ್ಲಾ ಕಡೆ ಓಡಾಡ್ತಾರೆ, ಎಲ್ರು ಬೇಕು ಅಂತ ಹೇಳ್ತಾರೆ, ಎಲ್ರ ಜೊತೆ ಬೆರೆಯೋ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಈ ಎಲ್ಲವುದರಿಂದ ಅವರಿಗೆ ನೋವೇ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ಕೇಳ್ಬೋದು, ಸಾತ್ವಿಕರಿಗೆ ಯಾಕೆ ಸಿಕ್ಕೋದಿಲ್ಲ ನೋವು? ಸಾತ್ವಿಕರಿಗೆ ಯಾಕೆ ಸಿಕ್ಕೋದಿಲ್ಲ ಅಂದ್ರೆ, ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಒಂದು ಕ್ಲಿಯರ್ ಕಟ್ ಆಗಿ ಅವರ ತಲೆನಲ್ಲಿ ಇರುತ್ತೆ. ಅದರ ಜೊತೆ
ಅವರ ಸ್ನೇಹಿತನಾಗಿ ಅಥವಾ ಅವರೂ ಸಹ ಅವನ ಸ್ನೇಹಿತ ಅಂತ ಭಗವಂತನನ್ನೇ ಪರಿಗಣಿಸೋದ್ರಿಂದ ಅವರಿಗೆ ದುಃಖದ ಸ್ಪರ್ಶನೇ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ರಜೋಗುಣದವ್ರು ಏನ್ ಮಾಡ್ತಾರೆ, ಎಲ್ಲರನ್ನ ನಂಬೋದಿಕ್ಕೆ ಹೋಗ್ತಾರೆ, ಎಲ್ಲರ ಬಳಿ ಸೇರೋದಿಕ್ಕೆ ಹೋಗ್ತಾರೆ, ಎಲ್ರು ನಮ್ಮ ಹಾಗೆ ಅಂತ ತಿಳ್ಕೊಂತಾರೆ. ನಂತರ ಅವರೇ ಬೇಜಾರ್ ಮಾಡಿದಾಗ ಮತ್ತೆ ಇನ್ನೂ ನೋವನ್ನ ಅನುಭವಿಸ್ತಾರೆ. ಹಾಗೆ ಸ್ಪೃಹ ಅಂತ ಹೇಳ್ತಾ ಹೋಗ್ತಾರೆ. ಸ್ಪೃಹ ಅಂತ ಅಂದ್ರೆ ಬಯಕೆಗಳ ಕಡೆ, ಅಂದ್ರೆ ನನಗೆ ಇದು ಬೇಕು ಅದು ಬೇಕು, ಎಸ್ ನಾನು ಅವಾಗೇನೋ ಕಲ್ತ್ಕೊಳ್ಳಿಲ್ಲ, ಇವಾಗ ಕಲ್ತ್ಕೊಂಡ್ಬಿಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ. ದಟ್ ವೆರಿ ಆಕ್ಟಿವ್ ಪರ್ಸನ್. ಕೆಲವ್ರು ನೋಡಿ, ಅಂದ್ರೆ ಕೆಲವ್ರು ನೋಡಿದ್ರೆ ನಿಜಕ್ಕೂ ಸಹ ತುಂಬಾ ಖುಷಿ ಅನ್ಸುತ್ತೆ ರೀ. ಯಾಕೆ ಅಂತ ಅಂದ್ರೆ ಏಜ್ ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳ್ತಾ ಹೋಗ್ತಾರೆ. ಅವರಿಗೆ ವಯಸ್ಸಾದ್ರೂ ಸಹ ಎಲ್ಲ ಕಲ್ತ್ಕೋಬೇಕು, ತಿಳ್ಕೋಬೇಕು, ಪಡೀಬೇಕು ಅನ್ನೋ ಹಂಬಲ, ಆಸೆ ಅವರಲ್ಲಿ ಅಗಾಧವಾಗಿರುತ್ತೆ. ಆದ್ರೆ ಈ ರಜೋಗುಣದವರು ಏನಪ್ಪಾ ಅಂತಂದ್ರೆ ಅವರಿಗೆ ನೆಮ್ಮದಿ ಇರೋದಿಲ್ಲ. ಯಾಕೆ ಅಂದ್ರೆ ಅವರ ಬೇಕುಗಳು ಮುಗಿಯೋದೇ ಇಲ್ವಲ್ಲ. ನಮಗೆ ತೃಪ್ತಿ ಅಥವಾ ನೆಮ್ಮದಿ ಯಾವಾಗ ಸಿಕ್ಕುತ್ತೆ ಅಂತ ಅಂದ್ರೆ, ನನಗೇನೂ ಬೇಡ ಭಗವಂತ, ನೀನ್ ಕೊಟ್ಟಿರೋ ಜೀವನದಲ್ಲೇ ನಾನು ಸುಖವಾಗಿದ್ದೀನಿ ಅಂತ ಸಾತ್ವಿಕವಾದ ಆಲೋಚನೆಯಲ್ಲಿ ನನಗೆ ಸುಖ ಇರುತ್ತೆ ವಿನಃ, ನಾನು ದಿನಾ ಬೇಕು 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 ಅಂತಿದ್ರೆ ಎಲ್ಲಿ ಸುಖ ಇರುತ್ತೆ? ಅಥವಾ ಎಲ್ಲಿ ಸಂತೋಷದಿಂದ ಇರೋದಕ್ಕೆ ಸಾಧ್ಯ? ಅಥವಾ ತೃಪ್ತಿಯಿಂದ ಇರೋದಕ್ಕೆ ಹೇಗೆ ಸಾಧ್ಯ? ತೃಪ್ತಿ ಬೇಕು ಅಂದ್ರೇನೆ ಅಲ್ವಾ ನನಗೇನೂ ಬೇಡ ಭಗವಂತ. ಅಂದ್ರೆ ನಮ್ಮನ್ನ ನಮ್ಮ ಅಂದ್ರೆ ಈ ರಜೋಗುಣ ಇರ್ಬೋದು, ತಮೋಗುಣ ಇರ್ಬೋದು, ಅಥವಾ ಸಾತ್ವಿಕ ಗುಣ ಇರ್ಬೋದು. ಈಗ ತಮೋಗುಣದ ಬಗ್ಗೆನೂ ಮುಂದೆ ಬರ್ತಾ ಹೋಗುತ್ತೆ. ಈ ಮೂರೂ ಗುಣಗಳಲ್ಲಿ ನಾವು ತಿಳ್ಕೋಬೇಕಾಗಿರೋದೇನಪ್ಪಾ ಅಂದ್ರೆ, ನನಗೇನೂ ಬೇಡ. ಏನೂ ಬೇಡ ಅಂದ್ರೆ ಕರ್ಮ ಮಾಡದೇ ಇರಬೇಡ ಅಂತ ಇಲ್ಲಿ ಭಗವಂತ ಹೇಳ್ತಾ ಇಲ್ಲ. ನಿನ್ನ ಕರ್ಮವನ್ನ ಮಾಡು, ಆದ್ರೆ ಯಾವುದಕ್ಕೂ ಸಹ ಆಸೆ ಪಡಬೇಡ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂತ ಹೇಳೋ ಹಾಗೆ, ನೀನ್ ನಿನ್ ಕರ್ಮ ಮಾಡ್ಲೇಬೇಕು. ದಟ್ ಈಸ್ ಯುವರ್ ಡ್ಯೂಟಿ. ಇಲ್ಲಿ ನೀನ್ ಇದೆಯಾ ಅಂತ ಅಂದ್ರೆ ನೀನ್ ಇಲ್ಲಿ ಏನೋ ಒಂದು ಬಾಡಿಗೆ ಕಟ್ಲೇಬೇಕಲ್ವಾ? ನಾವೆಲ್ಲೋ ಒಂದ್ ಕಡೆ ಫ್ರೀಯಾಗಿ ಕರ್ಕೊಂಡು ಹೋಗಿದಾರೆ ಅಂತ ಸುಮ್ನೆ ಹೋಗಿ ಕುತ್ಕೊಂಡ್ಬಿಡಕ್ಕಾಗತ್ತಾ? ಅಥವಾ ಫ್ರೀಯಾಗಿ ಭಗವಂತ ಈ ಭೂಮಿ ಮೇಲೆ ಕಳ್ಸಿದಾನೆ ಅಂತ ನಾನು ಆರಾಮಾಗಿ ಕುತ್ಕೊಂಡ್ಬಿಡಕ್ಕಾಗತ್ತಾ? ಆಗದೇ ಇಲ್ಲ. ನನ್ನ ಕರ್ಮವನ್ನ ನಾನು ಮಾಡ್ಲೇಬೇಕು. ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಯಾವುದು ಬಂದಿದೆಯೋ ಅದನ್ನ ನಾನು ಮಾಡ್ಲೇಬೇಕು. ಹೇಳ್ತಾರಲ್ಲ, ನೀನ್ ಬೇಜಾರಾಗಿದ್ಯಾ, ನೀನ್ ನೋವಾಗಿದ್ಯಾ, ನೀನ್ ದುಃಖವಾಗಿದ್ಯಾ, ಇಲ್ಲಿ ಯಾರೂ ಕೇಳೋರಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದೇಳು, ನಿನ್ನ ಕೆಲಸವನ್ನ ಯಾಂತ್ರಿಕವಾಗಿ ಮಾಡ್ತಾ ಹೋಗು, ಯಾರ ಬಗ್ಗೆನೂ ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿ ನಾನೂ ಸಹ ಅಷ್ಟೇ, ನನ್ನ ಕರ್ಮವನ್ನ ನಾನು ಮಾಡ್ಬೇಕು. ನನಗ್ ಬೇಜಾರಾಗಿದ್ಯಾ ನನಗ್ ಗೊತ್ತಿಲ್ಲ, ನಂಗೆ ದುಃಖ ಆಗಿದ್ಯಾ ನನಗ್ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟು ಡೂ ಮೈ ವರ್ಕ್. ಯಾರೋ ಒಬ್ರು ನಮಗ್ ಸಂಬಳ ಕೊಡ್ತಿದ್ದಾರೆ ಅಂದ ತಕ್ಷಣ, ಅಯ್ಯೋ ಇವತ್ತು ನಂಗೆ ಬೇಜಾರಾಗಿದೆ, ನಾನು ಇವತ್ತು ಕೆಲಸ ಮಾಡಲ್ಲ ಅಂದ್ರೆ ಏನಂತಾರೆ ಓನರ್ ಇದ್ದವರು? ನೋ ನೋ ನೋ, ಯು ಹ್ಯಾವ್ ಟು ಡೂ ಅಂತ ಹೇಳ್ತಾರಲ್ವಾ. ಹಾಗೇನೆ ಈ ಭೂಮಿ ಮೇಲೆ ಬಂದಿದೀವಿ ಅಂದಾಗ ಭಗವಂತ ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಏನೋ ಒಂದು ಕೆಲಸವನ್ನ ಕೊಟ್ಟಿರ್ತಾನೆ, ನಾವ್ ಅದನ್ನ ಮಾಡ್ಲೇಬೇಕು. ಓನರ್ ನೋಡ್ತಿದ್ದಾನೋ ನೋಡ್ತಿಲ್ವೋ ನಮಗ್ ಗೊತ್ತಿಲ್ಲ. ಓನರ್ ಆಫೀಸಿಗೆ ಬಂದಿದ್ದಾನ, ಆಫೀಸಿಗೆ ಬಂದಿಲ್ವಾ, ರಜಾ ಹಾಕಿದಾನ, ನಮಗ್ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಸಂಬಳಕ್ಕಿದ್ದೀನಿ ಅಂದಾಗ ನಾನು ಹೇಗೆ ಕೆಲಸವನ್ನ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಇಲ್ಲಿ ಭಗವಂತ ಓನರ್ ತರ ರಜಾ ಹಾಕೋದಿಲ್ಲ. ಅವನೂ ಸಹ ಪ್ರಾಕ್ಟಿಕಲಿ ಎಲ್ಲವನ್ನ ಮಾಡಿ ತೋರಿಸಿದ್ದಾನೆ ಅಲ್ವಾ. ಕೃಷ್ಣಾವತಾರದಲ್ಲಿ ನಾವು ನೋಡಿದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಅಥವಾ ರಾಮಾವತಾರ ನೋಡಿದಾಗ ಗೊತ್ತಾಗುತ್ತೆ. ಅವನು ಮಾನವನಾಗಿ ಹುಟ್ಟಿ ಬಂದರೂ ಸಹ ಅವನ ವರ್ಣಕ್ಕೆ, ಅವನ ಆಶ್ರಮಕ್ಕೆ ಯಾವ ಕೆಲಸಗಳಿತ್ತೋ, ಯಾವ ಕರ್ಮ ಇತ್ತೋ ಆ ಎಲ್ಲ ಕರ್ಮಗಳನ್ನ ಮಾಡಿದ್ದಾನೆ. ಹೇಳ್ತಾ ಹೋಗ್ತಾರೆ, ಕೃಷ್ಣನೂ ಸಹ ಹೇಳ್ತಾನೆ, ನಾನ್ ನಿನಗ್ ಯಾಕೆ ಈ ಎಲ್ಲವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ಹಾಗಾಗಿ ನೀನ್ ಮಾಡು. ಆ ಮಹಾಭಾರತದಲ್ಲಿ ಒಂದು ಕಡೆ ಉಲ್ಲೇಖ ಕೂಡ ಬರ್ತಾ ಹೋಗುತ್ತೆ. ಅವನು ಭಗವಂತ ಅಲ್ವಾ. ಭಗವಂತ ಆದ್ರೂ ಸಹ ಅವನು ಜಸ್ಟ್ ಚಿಟಿಕೆ ಹೊಡೆಯುವಷ್ಟರಲ್ಲಿ ಏನ್ ಬೇಕಾದ್ರೂ ಮ್ಯಾಜಿಕ್ ಮಾಡ್ಬೋದಿತ್ತು. ಅವನು ಎಲ್ಲೂ ಏನೂ ಮಾಡೋದಿಲ್ಲ. ಅವನೂ ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾ ಇದ್ದಂತೆ. ಶಾಸ್ತ್ರದಲ್ಲಿ ಏನು ಉಲ್ಲೇಖ ಕೊಡ್ತಾರೆ ಆ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವನೂ ಸಹ ದಿನನಿತ್ಯದ ಕರ್ಮಗಳನ್ನ ಮುಗಿಸಿ, ಸ್ನಾನವನ್ನ ಮುಗಿಸಿ, ಅವನೂ ಸಹ ವೇದಗಳನ್ನ ಅಧ್ಯಯನ ಮಾಡಿ ಪ್ರತಿಯೊಂದು ಕರ್ಮವನ್ನು ಅವನು ಮಾಡ್ತಿದ್ನಂತೆ.
ಹಾಗಾಗಿ ಅದಕ್ಕೆ ನೋಡಿ ನಮ್ ಕಡೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ರಾಮ ನಡೆದಂತೆ ನಡಿ, ಕೃಷ್ಣ ನುಡಿದಂತೆ ನಡೆ. ಯಾಕೆ ನುಡಿದಂತೆ ನಡಿಬೇಕು ಅಂದ್ರೆ, ಅವನು ಅವನ ಎಕ್ಸ್ಪೀರಿಯನ್ಸ್ ಇಂದ ಈ ಕೆಲಸವನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಭಗವದ್ಗೀತೆ ಅನ್ನೋದೇನಿದೆ, ಇದು ಎಲ್ಲೋ ಕೂತ್ಕೊಂಡು ಏನೋ ಮಾಡಿರೋದಲ್ಲ. ಇದು ಅವನು ಅವನ ಎಕ್ಸ್ಪೀರಿಯನ್ಸ್ ಇಂದ. ಏಕೆಂದ್ರೆ ಈಗ ಯಾರೋ ಒಬ್ರು ಟೂರಿಗೆ ಹೋಗ್ತಾರೆ ಅಂತ ಅನ್ಕೊಳ್ಳೋಣ. ಅವ್ರು ಬಂದಾಗ ಹೇಳ್ತಾರೆ, ಎಸ್ ನಾನು ಇಲ್ಲಿ ಹೋಗಿದ್ದೆ, ಇಲ್ಲಿ ಊಟ ಚೆನ್ನಾಗಿತ್ತು, ಇಲ್ಲಿ ತಿಂಡಿ ಚೆನ್ನಾಗಿತ್ತು, ಇಲ್ಲಿ ವ್ಯೂ ಚೆನ್ನಾಗಿದೆ, ಇಲ್ಲಿ ಬಸ್ ಫೆಸಿಲಿಟಿ ಚೆನ್ನಾಗಿದೆ. ಅಥವಾ ಇನ್ನೆಲ್ಲೋ ಒಂದು ಪ್ಲೇಸಿಗೆ ಹೋದಾಗ, ನೀವಲ್ಲಿ ಹೋಟೆಲ್ ಇಲ್ಲ, ನೀವು ಏನಾದ್ರೂ ಸ್ವಲ್ಪ ಫ್ರೂಟ್ಸ್ನೆಲ್ಲ ಕ್ಯಾರಿ ಮಾಡಿ. ಹೌ ದೇ ವಿಲ್ ಟೆಲ್? ಬೈ ಎಕ್ಸ್ಪೀರಿಯನ್ಸ್. ನೀವು ಅದೇ ಪ್ಲೇಸಿಗೆ ಹೋಗ್ತಾ ಇದ್ದೀರಾ, ಹಾಗಿದ್ರೆ ಇದನ್ನೆಲ್ಲ ನೀವು ಫಾಲೋ ಮಾಡಿ ಅಂತ ಅವ್ರು ಹೇಗ್ ಹೇಳ್ತಾರೆ, ಹಾಗೇನೆ ಇಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ನುಡಿದ ಒಂದೊಂದು ಸಹ ಮುತ್ತು ರತ್ನಗಳಿದ್ದ ಹಾಗೆ ಎಕ್ಸ್ಪೀರಿಯನ್ಸ್ ಇಂದ ಬಂದಿರೋದು. ಸುಮ್ನೆ ಕೂತ್ಕೊಂಡು ಬರ್ದಿರೋದಲ್ಲ ಇದು, ಅಥವಾ ಸುಮ್ನೆ ಕೂತ್ಕೊಂಡು ಪಾಠ ಮಾಡ್ದ ಹಾಗಲ್ಲ. ಯಾಕೆ ಅಂತ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಂದ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಸ್ಪೃಹ ಅಂತ ಅಂದ್ರೆ ಬಯಕೆಗಳ ಕಡೆ, ಬಯಕೆಗಳೇ ಅವರಿಗೆ ಕಡೆನೇ ಇರುವುದಿಲ್ಲ. ಬೇಕು ಬೇಕು ಬೇಕು, ಇನ್ನು 10 ಸೀರೆ ತಗೊಂಡ್ರು ಇನ್ನೂ 11ನೇ ಸೀರೆ, ಅಯ್ಯೋ ಇನ್ನೂ ಒಂದ್ ಸೀರೆ ಆಸೆ ಪಟ್ಟಿದ್ದೆ ಕಣ್ರಿ ಅಂತಾರ. ಆ ರೀತಿ ಬಯಕೆಗಳಿಗೆ ಅವರಿಗೆ ಕಡೆನೇ ಇಲ್ಲ. ಬಯಕೆಗಳಿಗೆ ಕಡೆ ಇಲ್ಲ ಅಂದಾಗ ಅವರಿಗೆ ಹೇಗೆ ತೃಪ್ತಿ ಸಿಕ್ಕೋದಿಕ್ಕೆ ಸಾಧ್ಯ, ಹೇಗೆ ನೆಮ್ಮದಿ ಸಿಕ್ಕೋದಿಕ್ಕೆ ಸಾಧ್ಯ? ಇದು ರಜೋಗುಣದವರು. ಸಾತ್ವಿಕ ಗುಣದವರು ಹೇಗಿದ್ದಾರೆ ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಸಾತ್ವಿಕ ಗುಣ ಅಂತ ಅಂದ್ರೇನೆ ನಿರ್ಮಲತ್ವಾತ್ ಅಂತ ಹೇಳ್ತಾ ಹೋಗ್ತಾನೆ ಭಗವಂತ. ಅವರು ನಿರ್ಮಲವಾಗಿರ್ತಾರೆ. ಅವರು ಯಾವಾಗ್ಲೂ ಸಹ ಸತ್ಯವನ್ನೇ ಮಾತಾಡ್ತಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳಿರೋದಿಲ್ಲ. ಆದ್ರೆ ರಜೋಗುಣದವರಿಗೆ ಬಯಕೆಗಳಿಗೆ ಕಡೆಯೇ ಇರೋದಿಲ್ಲ. ಇನ್ನು ತಮೋಗುಣದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಕೃಷ್ಣನೇ ಹೇಳ್ತಾ ಹೋಗ್ತಾನೆ, ತಮೋಗುಣನಾ ಅಂತ ಬೇಜಾರ್ ಮಾಡ್ಕೊಂತಾನೆ ಪಾಪ ಅವನೇ. ಯಾಕಪ್ಪ ಅಂತ ಅಂದ್ರೆ, ತಮೋಗುಣದವರು ಮೊದಲಿಗೆ ಅಪ್ರಕಾಶ. ಒಂದೇ ಒಂದ್ ನಿಮಿಷ. ಇನ್ನು ತಮೋಗುಣದ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾ ಹೋಗ್ತಾನೆ ಭಗವಂತ, ಅಪ್ರಕಾಶ ಅಂದ್ರೆ ಅಂಧಕಾರ, ಅಪ್ರವೃತ್ತಿ ಅಂದ್ರೆ ನಿಷ್ಠತೆ, ಆ ನಿಷ್ಠತೆಯು, ಚ ಮತ್ತು ಪ್ರಮಾದ, ಮತಿ ಭ್ರಮಣೆಯು, ಮೋಹ ಭ್ರಾಂತಿಯು, ಏವ ಖಂಡಿತವಾಗಿಯೂ, ಚ ಕೂಡ, ತಮಸಿ ತಮೋಗುಣವು, ಏತಾನಿ ಅವು, ಜಾಯಂತೆ ವ್ಯಕ್ತವಾಗುತ್ತದೆ, ವಿವೃದ್ಧೆ ವೃದ್ಧಿಯಾಗದ, ಕುರುನಂದನ ಕುರು ಪುತ್ರನೇ. ನೋಡಿ, ಅವನು ಎಷ್ಟು ಸುಂದರವಾಗಿ ಒಂದೊಂದು ಶ್ಲೋಕದಲ್ಲೂ ಅವನಿಗೆ ಒಂದೊಂದು ಸಂಬೋಧನೆ ಎಷ್ಟು ಸುಂದರವಾಗಿ ಮಾಡ್ತಾನೆ ಅಂದ್ರೆ, ಕುರುಪುತ್ರ ನೀನು ಅಂದ್ರೆ ಕುರು ವಂಶದಲ್ಲಿ ಹುಟ್ಟಿದವನು ನೀನು, ಕುರು ನಂದನ ನೀನು. ಆದ್ರೆ ಈ ತಮೋ ಗುಣದವರು ಹೇಗಿರ್ತಾರೆ ಅಂದ್ರೆ, ಮೊದಲು ಅಂಧಕಾರ ಅವರನ್ನ ಆವರಿಸ್ಕೊಂಡ್ಬಿಡತ್ತೆ. ಅಂಧಕಾರ ಆವರಿಸುತ್ತೆ ಅಂದ್ರೆ ಅರ್ಥ ಏನು? ಅವರಿಗೆ ನೀವೇನ್ ಹೇಳಿದ್ರು ಅರ್ಥ ಆಗೋದಿಲ್ಲ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ ಭಗವದ್ಗೀತೆ ಕೇಳಿ, ಬನ್ನಿ ಪ್ರವಚನ ಕೇಳಿ, ಏನು ಅರ್ಥ ಆಗಲ್ಲ. ಯಾಕೆ ಅಂದ್ರೆ ಅವರಲ್ಲೇ ಅಂಧಕಾರ ಇರುತ್ತೆ. ಅಂಧಕಾರ ಅಂದ್ರೆ ಏನು? ಇರೋ ಅಲ್ಲಿ ಏನೋ ಒಂದು ಸಣ್ಣ ದೀಪನಾದ್ರೂ ಉರಿತಾ ಇದ್ರೆ ಕತ್ತಲಲ್ಲಿ, ನಮ್ಗೆ ಏನೋ ಒಂದ್ ಸ್ವಲ್ಪ ಅಸ್ಪಷ್ಟತೆಯಾಗಾದ್ರೂ ಏನಾದ್ರೂ ಒಂಚೂರು ಕಾಣುತ್ತೆ. ಕಂಪ್ಲೀಟ್ ಡಾರ್ಕ್ ಇದೆ ಅಂತ ಅಂದ್ರೆ, ಅಂದ್ರೆ ಕಂಪ್ಲೀಟ್ ಕತ್ತಲಿದೆ ಅಂದ್ರೆ ಅಲ್ಲಿ ನಿಮಗೇನ್ ಕಾಣೋದಿಕ್ಕೆ ಸಾಧ್ಯ? ಏನೂ ಕಾಣೋಲ್ಲ. ಏನೂ ಕಾಣಲ್ಲ ಅಂದ್ರೆ ಅರ್ಥ ಏನು? ಒಂದು ಕತ್ತಲಿನ ರೂಮು, ಆ ಕೋಣೆಗೆ ಅವ್ರನ್ನ ಬಿಟ್ಟಾಗ ದೇ ವಿಲ್ ಥಿಂಕ್ ನೆಗೆಟಿವ್ ಆಗಿ ಥಿಂಕ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಒಂದು ಕತ್ಲಿದೆ, ಇನ್ನೊಂದು ಅಲ್ಲಿ ಏನಿದೆ ಅಂತಾನೆ ಕಾಣ್ತಾ ಇಲ್ಲ. ಆದ್ರೆ ರಜೋಗುಣ ಮತ್ತೆ ಸಾತ್ವಿಕ ಗುಣದವರಿಗೆ, ರಜೋಗುಣದವರಿಗೆ ಸ್ವಲ್ಪ ಅಸ್ಪಷ್ಟವಾಗಾರು ಕಾಣುತ್ತೆ. ಇಲ್ಲ, ಇಲ್ಲೇನೋ ಸೆಲೆಬ್ರೇಷನ್ ನಡೆಯುತ್ತೆ ಮುಂದೆ, ನೆಕ್ಸ್ಟ್ ಯಾರೋ ನಂಗೆ ಸರ್ಪ್ರೈಸ್ ಕೊಡ್ತಾ ಇದಾರೆ. ಸಾತ್ವಿಕರಿಗೆ ಗೊತ್ತಾಗುತ್ತೆ ಅವ್ರಿಗೆ, ಅಂದ್ರೆ ಅವರು ಬೆಳಕಿನಲ್ಲಿ ಆ ಪ್ರಕಾಶ ಅಂತಾನೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸಾತ್ವಿಕರಿಗೆ ಗೊತ್ತಾಗುತ್ತೆ, ಎಸ್ ನನ್ನ ಬರ್ಡೇ ಮಾಡ್ತಾ ಇದಾರೆ, ದೇ ವಿಲ್ ಥಿಂಕ್ ಲೈಕ್ ದಟ್. ಆದ್ರೆ ಇಲ್ಲಿ ತಮೋ ಗುಣದವರಿಗೆ ಏನಾಗತ್ತೆ ಅಂದ್ರೆ, ಒಂದು ಕತ್ತಲು ಫುಲ್ ಆವರಿಸಿರುತ್ತೆ. ಹಾಗಾಗಿ ನೀವೇನೇ ಹೇಳಿದ್ರು ಸಹ ಅವರಿಗೆ ಅರ್ಥ ಆಗಲ್ಲ. ಅಪ್ರವೃತ್ತಿ ಅಂತ ಹೇಳ್ತಾರೆ. ಅಂದ್ರೆ
ಕೆಲಸದಲ್ಲಿ ಅವ್ರಿಗೆ ಆಸಕ್ತಿನೇ ಇರಲ್ಲ. ಹೋಗಿ ಕೆಲಸ ಮಾಡಿ, ಅಯ್ಯೋ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ನಾಡದ್ ಮಾಡಿದ್ರಾಯ್ತು, ಯಾಕೆ ಮಾಡ್ಬೇಕು? ಮುಂದೆ ಯಾವತ್ತೋ ಮಾಡಿದ್ರಾಯ್ತು, ಆ ಮುಂದೆ ಬರೋದೇ ಇಲ್ಲ, ನಾಳೆ ಬರೋದೇ ಇಲ್ಲ. ಮಕ್ಳಿಗೆ ನಾವ್ ಹೇಳ್ತೀವಿ ಎಕ್ಸಾಮ್ ಇದೆ ಓದ್ಕೊಳ್ಳಿ, ಎಕ್ಸಾಮ್ ಇದೆ. ಅಯ್ಯೋ ಇನ್ನೂ 6 ತಿಂಗಳಿದೆ, ಇನ್ನೂ ವರ್ಷ ಇದೆ, ಇನ್ನೂ 1 ವಾರ ಇದೆ, ಇನ್ನೂ 4 ದಿನ ಇದೆ, ಇನ್ನೂ 3 ದಿನ ಇದೆ. ಯಾವಾಗ ಓದ್ತಾರೆ ಅಲ್ವಾ? ಅದೇ ರೀತಿ ಇಲ್ಲಿ ಅವರಿಗೆ ಬರೀ ಪ್ರಮಾದ, ಒಂದು ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ, ಅದರ ಜೊತೆಗೆ ಈ ಹೋಳಿಗೆ ಮೇಲೆ ತುಪ್ಪ ಹಾಕಿದ ಹಾಗೆ ಸೋಂಬೇರಿತನ. ಯಾವಾಗ ನೋಡಿದ್ರು ಸುಮ್ನೆ ಈ ಜೋ ಬರ್ದೆತನ ಅಂತ ಹೇಳ್ತಾರೆ ನಮ್ ಕಡೆ. ಈ ಕೆಲವ್ರ ಮುಖ ನೋಡಿದ್ರೆ ನಮಗ್ ಏನೋ ಅವ್ರಿಗೆ ಕೆಲ್ಸ ಹೇಳ್ಬೇಕು ಅಂತಾನೆ ಅನ್ಸಲ್ಲ. ಆಡು ಭಾಷೆಲಿ ಹೇಳ್ತಾರೆ ಹಾಗಂತ. ಅಯ್ಯೋ ಅವ್ರಿಗೆ ಯಾಕೆ ಹೇಳ್ಬೇಕು, ನಾನೇ ಮಾಡ್ಕೊಂಡ್ಬಿಡ್ತೀನಿ ಬಿಡಪ್ಪ, ಬೇಕಾರೆ ಡ್ರಿಪ್ಸ್ ಹಾಕೊಂಡು ಅವ್ರು ಎದ್ ಬಂದ್ ಕೆಲ್ಸ ಮಾಡ್ಬಿಡ್ತಾರೆ, ಅವ್ರು ಮಾತ್ರ ಕೆಲ್ಸ ಮಾಡಲ್ಲ. ಎಲ್ಲರ ಮನೇಲೂ ಇದು ಈ ತರ ಕ್ಯಾರೆಕ್ಟರ್ ಒಂದ್ ಇರುತ್ತೆ. ಅಂದ್ರೆ ಇಲ್ಲಿ ನೋಡಿ, ಒಂದು ಕತ್ತಲ ಆವರಿಸಿದೆ, ಇನ್ನೊಂದು ಕೆಲಸದಲ್ಲಿ ಆಸಕ್ತಿ ಇಲ್ಲ, ಅದ್ರ ಮೇಲೆ ಸೋಂಬೇರಿತನ, ಇನ್ನೂ ಅದಕ್ಕೆ ಎಕ್ಸ್ಟ್ರಾ ಅಡಿಷನ್ ಪ್ರಮಾದ, ತಪ್ಪು ತಿಳುವಳಿಕೆ. ನಾವೇನೇ ಹೇಳಿದ್ರು ತಪ್ಪು ತಿಳ್ಕೊಂತಾರೆ. ಹೇಗಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಆತರ ವ್ಯಕ್ತಿ ಇದಾರೆ ಅಂತ ಅನ್ಕೊಳ್ಳಿ, ಅವ್ರು ನಮ್ಮ ಎದುರುಗಡೆ ಬಂದ್ರು, ನಮ್ ಮನ್ಸಲ್ಲಿ ಏನೂ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಸಾತ್ವಿಕರು ಅಂತಾನೆ ಅನ್ಕೊಳ್ಳೋಣ, ಅಥವಾ ರಜೋಗುಣದವ್ರು ಅಂತಾನು ಅನ್ಕೊಳ್ಳೋಣ. ನಾವ್ ರಜೋಗುಣದವರೇ ಆಗಿದ್ರುನು ಈ ತಮೋ ಗುಣದವ್ರು ಎದುರುಗಡೆ ಸಿಕ್ಕಿದಾಗ ನೀವ್ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ, ಅವ್ರ ಮನ್ಸಲ್ಲಿ ಅಯ್ಯೋ ನಾನು ಇನ್ನೂ ಸತ್ತಿಲ್ಲ ಅಂತ ಕೇಳ್ತಿದ್ದಾಳೆ, ಎಷ್ಟಪ್ಪ ಇವ್ರಿಗೆ ಅಹಂಕಾರ, ಯಾಕೆ ಕೇಳ್ಬೇಕು ಚೆನ್ನಾಗಿದ್ದೀರಾ ಅಂತ? ಏನ್ ಚೆನ್ನಾಗಿದ್ದಾರಾ ಅಂತ ಕೇಳ್ಬಿಟ್ರೆ ನಾವ್ ಚೆನ್ನಾಗ್ ಹೋಗ್ಬಿಡ್ತೀವ, ಇವ್ರಿಗೆ ಗೊತ್ತಿರ್ಲಿಲ್ವಾ, ನಮಗ್ ಹುಷಾರಿರ್ಲಿಲ್ಲ, ಹಂಗೆ ಹಿಂಗೆ ಅಂತ ಸುಮ್ನೆ ದೇವಿಲ್ ಬೈದ್ ಬಿಟ್ಟು ಹೋಗ್ಬಿಡ್ತಾರ ಅಲ್ವಾ? ಅಂತಹವರು ನಿಮ್ಮ ಜೀವನದಲ್ಲೂ ಇದ್ರೆ ನಿಜವಾಗ್ಲೂ ನೀವ್ ಯಾರು ಬೇಜಾರ್ ಮಾಡ್ಕೋಬೇಡಿ, ಇನ್ನೂ ಅವ್ರ ಮೇಲೆ ಅನುಕಂಪ ತೋರಿಸಿ. ಯಾಕೆ ಅಂದ್ರೆ ಅಯ್ಯೋ ಪಾಪ ಅವರಲ್ಲಿ ತಮೋ ಗುಣ ತಾಂಡವ ಆಡ್ತಾ ಇದೆಯಲ್ಲಪ್ಪ, ಯಾವಾಗಪ್ಪ ಭಗವಂತ ಅದನ್ನೆಲ್ಲ ಕಮ್ಮಿ ಮಾಡ್ತೀಯ ಅಂತ ಅವ್ರಿಗೋಸ್ಕರ ನಾವೇ ಪ್ರೇಯರ್ ಮಾಡ್ಬಿಡೋಣ ಅಲ್ವಾ? ಯಾಕೆಂದ್ರೆ ಅವ್ರಿಗೆ ಪಾಪ ಪ್ರಾರ್ಥನೆ ಮಾಡೋದಿಕ್ಕಾಗೋದಿಲ್ಲ, ಅದ್ರ ಮೇಲೆ ಕೆಲ್ಸದಲ್ಲಿ ಆಸಕ್ತಿ ಇಲ್ಲ, ಸೋಂಬೇರಿತನ ಬೇರೆ, ತಪ್ಪು ತಿಳುವಳಿಕೆ ಬೇರೆ. ಈ ರೀತಿ ಆದಾಗ ನಾವಂತ ವ್ಯಕ್ತಿಗಳಿಗೆ ನಾವು ಬೇಜಾರೇ ಮಾಡ್ಕೋಬಾರ್ದು, ಇನ್ನು ಪಾಪ ಅನ್ಬೇಕು. ಇದ್ರ ಜೊತೆ ಇನ್ನೂ ಒಂದು ಎಕ್ಸ್ಟ್ರಾ ಅಡಿಷನ್ ಮೋಹ. ಹೇಗಪ್ಪ ಅಂತಂದ್ರೆ ಕೆಲ್ಸನೇ ಮಾಡೋದಿಲ್ಲ ನೋಡಿ. ಒಂದು ಕೆಲಸ ಮಾಡಿ ಅವರು ದುಡ್ದು ಅವರು ಚೆನ್ನಾಗಿರ್ತಾರೆ, ದಟ್ ಈಸ್ ವೆಲ್ ಅಂಡ್ ಗುಡ್. ಇವರು ಕೆಲ್ಸನೂ ಮಾಡೋದಿಲ್ಲ, ಕೆಲ್ಸದಲ್ಲಿ ಆಸಕ್ತಿನೂ ಇಲ್ಲ, ತಪ್ಪು ತಿಳ್ಕೊಂತಾರೆ, ಸೋಂಬೇರಿತನ ಇದೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮೋಹ ನನಗ್ ಬೇಕು. ಇವರಿಗೆ ಸಾತ್ವಿಕರಿಗೆ ಸ್ಪೃಹ ಅಂತ ಹೇಳ್ತಾರೆ, ಅಂದ್ರೆ ಬಯಕೆಗಳಿಗೆ ಕಡೆ ಇರೋದಿಲ್ಲ. ಆದ್ರೆ ಇಲ್ಲಿ ಬಯಕೆ ಇಲ್ಲ, ಆಸೆ ಇಲ್ಲ, ಇವ್ರಿಗೇನಿದೆ ಮೋಹ. ಓ ಬೇಕು ಬೇಕು ಬೇಕು, ನನಗೇನೆ ಬೇಕು, ಇನ್ಯಾರ ಹತ್ರನೂ ಇರಬಾರ್ದು, ನನ್ನ ಹತ್ರ ಇದ್ದು ಬಿಟ್ರೆ ಸಾಕು. ಈ ತರಹದ ಮೋಹ ಅವರಲ್ಲಿ ಇರುತ್ತೆ. ಹಾಗಿದ್ರೆ ಇದರಿಂದ ಹೊರಗಡೆ ಬರೋದು ಹೇಗೆ? ತಪ್ಪಲ್ವಾ ಅಂತ ಅಂದ್ರೆ, ನಾವು ಸೇವಿಸುವ ಆಹಾರ ಇದಕ್ಕೆಲ್ಲ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಆದಷ್ಟು ಸಾತ್ವಿಕ ಆಹಾರಗಳನ್ನೇ ನಾವು ಕೊಡ್ತಾ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಹೈಪರ್ ಮಕ್ಳಿರ್ತಾರೆ, ಚಟುವಟಿಕೆಯಿಂದ ಕೂಡಿರೋ ಮಕ್ಕಳಲ್ಲ, ಹೈಪರ್ ಮಕ್ಳಿರ್ತಾರೆ. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ದೇ ಆರ್ ನಾಟ್ ಆಕ್ಟಿವ್, ದೇ ಆರ್ ಹೈಪರ್ ಅಂತ. ನೀವು ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಾರೆ ಡಾಕ್ಟರ್ಗಳು, ಸ್ವಲ್ಪ ಮಸಾಲೆ, ಈ ಚಕ್ಕೆ ಇಂಥದನ್ನೆಲ್ಲ ಕೊಡಬೇಡಿ, ಯಾಕೆಂದ್ರೆ ನೀವು ಕೊಟ್ರೆ ನಿಮ್ಮ ಮಗು ಇನ್ನೂ ನಿಮ್ ಕೈಗೆ ಸಿಕ್ಕೋದಿಲ್ಲ, ಆದಷ್ಟು ಸಾತ್ವಿಕ ಆಹಾರ ಕೊಡಿ ಅಂತ ಸೈನ್ಸೇ ಹೇಳ್ತಾ ಹೋಗುತ್ತೆ. ಅದೇ ರೀತಿ ನಾವು ಸೇವಿಸುವ ಆಹಾರ ಏನಾಗ್ತಾ ಹೋಗುತ್ತೆ, ಎಲ್ಲವುದಕ್ಕೂ ಸಹ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಎಲ್ಲ ಗುಣಗಳು ಏನಾಗ್ತಾ ಹೋಗುತ್ತೆ ಅರ್ಜುನ, ಈ ತಮೋ ಗುಣದವರಲ್ಲಿ ವ್ಯಕ್ತವಾಗ್ತಾ ಹೋಗುತ್ತೆ. ಹಾಗಾಗಿ ತಮೋ ಗುಣವು
ವೃದ್ಧಿಯಾದಾಗ ಏನಾಗ್ತಾ ಹೋಗುತ್ತೆ, ಕತ್ತಲಾವರಿಸುತ್ತೆ, ಜಡತ್ವ ಇರುತ್ತೆ, ಒಂದು ರೀತಿಯಂತಹ ಹುಚ್ಚು ಮತ್ತು ಭ್ರಾಂತಿಗಳು ನಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂದ್ರೆ ಈಗ ನಾನು ಹೇಳದ್ನಲ್ಲ ಎಕ್ಸಾಂಪಲ್, ಚೆನ್ನಾಗಿದ್ದೀರಾ ಅಂದ್ರೆ ಅಷ್ಟೊಂದು ಬೈದ್ರೆ ನಾವೇನಂತೀವಿ, ಅಯ್ಯೋ ಅವ್ರಿಗೆಲ್ಲ ಹುಚ್ಚಿಡ್ದಿದ್ಯಪ್ಪ, ನಾವ್ ಯಾಕಾದ್ರೂ ಕೇಳಿದ್ವು. ಯಾಕೆ ಅಂತ ಅಂದ್ರೆ ಅವರ ಸ್ವಭಾವನೆ ಆ ರೀತಿ ಇರುತ್ತೆ. ಆದ್ರೆ ನಾವ್ ಅನ್ಕೊಳ್ತಾ ಇದೀವಿ, ತಮೋಗುಣ, ರಜೋಗುಣ ಅಥವಾ ಸಾತ್ವಿಕ ಗುಣ ಏನಿದೆ, ಇದು ನಮ್ಮ ಬದುಕಿಗೆ ಮಾತ್ರ ಇದೆಯಾ ಅಂತ ನೋಡೋಕಾದ್ರೆ, ಇಲ್ಲ ಇಲ್ಲ, ಇದು ಕೇವಲ ನಮ್ಮ ಬದುಕಿಗಷ್ಟೇ ಅಲ್ಲ, ಇದು ನಮ್ಮ ಸಾವಿನ ಗತಿಯನ್ನು ತಿಳಿಸ್ತಾ ಹೋಗುತ್ತೆ. ಅಯ್ಯೋ ದೇವ್ರೆ, ನಾನು ಹೇಗೆ ಸಾಯ್ತೀನಿ ಅಂತ ನಮ್ಮ ಗುಣಗಳು ತಿಳಿಸುತ್ತಾ ಅಂದ್ರೆ, ಹೌದು, ಸಾವು ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು, ಪುನರಪಿ ಜನನಂ ಪುನರಪಿ ಮರಣಂ. ಈಗ ನಾನು ಸಾಯ್ತಾ ಇದ್ದೀನಿ ಅಂದ್ರೆ ಅರ್ಥ ಏನು? ಓಕೆ, ನಾನು ಮತ್ತೆ ಹುಟ್ಟುತ್ತೀನಿ, ಕನ್ಫರ್ಮ್ ಅದು. ಹಾಗಿದ್ರೆ ಇದು ಯಾವ ರೀತಿನಪ್ಪ ಅಂತ ಅಂದ್ರೆ, ನಾವು ಸಾಯುವಾಗ ಯಾವ ಗುಣ ಇರುತ್ತೋ, ನಾನು ಅದನ್ನೇ ಹೇಳಿದ್ದು, ಈ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ, ಈ ಮೂರೂ ಗುಣಗಳೇನಿದೆ, ಇದು ನಮ್ಮನ್ನ, ನಾವು ಹೇಗಿದ್ದೀವಿ ಅಂದ್ರೆ ಮೂರೂ ಗುಣ ನಮ್ಮಲ್ಲಿರುತ್ತೆ. ಯಾವ ಗುಣ ಅತಿ ಹೆಚ್ಚು ವ್ಯಕ್ತವಾಗುತ್ತಾ ಹೋಗುತ್ತೋ ಅದೇ ಗುಣನೇ ನಮ್ಮನ್ನ ಪ್ರತಿಬಿಂಬಿಸ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸಾವಿನ ಗತಿಯನ್ನ ತೋರಿಸುತ್ತೆ. ಅಂದ್ರೆ ಸಾವಿನ ಸ್ಥಿತಿಯಲ್ಲಿ ನಮಗೆ ಯಾವ ಗುಣ ರಾರಾಜಿಸುತ್ತೋ ಅದೇ ಗುಣ ನಮ್ಮ ಮುಂದಿನ ಜನ್ಮದ್ದಾಗಿರುತ್ತಂತೆ. ನೋಡಿ, ನಾವ್ ಅನ್ಕೊಂತೀವಿ ವಾಟ್ ನೆಕ್ಸ್ಟ್ ಅಂತ, ಭಗವಂತ ನಮ್ ಕೈಗೆ ಕೊಟ್ಬಿಟ್ಟಿದ್ದಾನೆ, ಎಲ್ಲಾ ಬಟನ್ಸ್ ನಮ್ ಕೈಗೆ ಕೊಟ್ಬಿಟ್ಟಿದ್ದಾನೆ. ನೀನು ಮುಂದೆ ಎಲ್ಲಿ ಹುಟ್ಟಬೇಕು, ಹೇಗ್ ಹುಟ್ಟಬೇಕು, ಹೇಗಿರ್ತೀಯ, ನಾವು ಇದ್ಯಾವುದರ ಅರಿವೂ ಇಲ್ಲದೆ ಭಗವಂತನಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇರ್ತೀವಿ. ನೋಡು, ನೀನ್ ಇಂತ ಅವ್ರ ಮನೇಲಿ ಹುಟ್ಟಿಸ್ಬಿಟ್ಟೆ, ನೀನ್ ಅಂತ ಅವ್ರ ಮನೇಲಿ ಹುಟ್ಟಿಸ್ಬೇಕಿತ್ತು, ನನಗೆ ಎಂತ ಪರಿಸ್ಥಿತಿ ಕೊಟ್ಬಿಟ್ಟೆ. ಆದ್ರೆ ಸಾಯುವಾಗ ನಮ್ಮ ಮನಸ್ಥಿತಿ ಯಾವ ತರ ಇರುತ್ತೋ, ಯಾವ ಗುಣತಾಗಿರುತ್ತೋ ಅದೇ ನಮ್ಮ ಮುಂದಿನ ಜನ್ಮವನ್ನ ತಿಳಿಸುತ್ತಂತೆ. ಹಾಗಿದ್ರೆ ಮುಂದಿನ ಜನ್ಮ ತಿಳಿಸುತ್ತೆ ಅಂತಂದ್ರೆ, ಇವಾಗೆಲ್ಲ ನಾನು ತಮೋ ಗುಣದವಳಾಗ್ಬಿಟ್ಟು ಸಾಯ್ಬೇಕಾದ್ರೆ ಮಾತ್ರ ಸಾತ್ವಿಕವಾಗಿ ನಾನು ಯೋಚನೆ ಮಾಡ್ಬಿಟ್ರೆ ನಾನು ಸಾತ್ವಿಕ ಜನ್ಮದಲ್ಲಿ ಹುಡ್ತೀನ? ಖಂಡಿತ ಇಲ್ಲ. ಈಗ ನೀವ್ ತಾನೇ ಹೇಳಿದ್ರಿ, ಸಾಯ್ಬೇಕಾದ್ರೆ ಯಾವ ಸ್ಥಿತಿ ಇರುತ್ತೋ ಅದೇ ಸ್ಥಿತಿನಲ್ಲಿ ಮುಂದಿನ ಜನ್ಮದಲ್ಲಿ ಹುಡ್ತೀವಿ ಅಂತ. ಹೌದು, ಸಾಯುವಾಗ ನಮ್ಮ ಸ್ಥಿತಿ ಯಾವ ತರ ಇರುತ್ತೆ ಅಂದ್ರೆ, ಜೀವನ ಪರ್ಯಂತ ನಾನು ಯಾವ ಗುಣವನ್ನ ನಾನು ಅತಿ ಹೆಚ್ಚು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀನೋ, ಸಾಯುವ ಸ್ಥಿತಿಯಲ್ಲಿ ಅದೇ ಗುಣ ಇರತ್ತೆ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣ. ನೀವು ಫುಲ್ ತಮೋ ಗುಣದವರಾಗ್ಬಿಟ್ಟು ಸಾಯ್ಬೇಕಾದ್ರೆ ಮಾತ್ರ ಸಾತ್ವಿಕ ಗುಣವಾಗಿದ್ದೀನಿ, ನಾನು ಆರಾಮಾಗಿ ಪ್ರಶಾಂತವಾಗಿದ್ದೆ, ಬಂದವ್ರಿಗೆಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ದೆ, ನೋ. ಇದೆಲ್ಲದಕ್ಕೂ ಕಾರಣ ಏನು ಅಂತ ಅಂದ್ರೆ ನಿಮ್ಮ ಮನಸ್ಸು. ಅದಕ್ಕೆ ಹೇಳೋದು, ಕೃಷ್ಣ ಮೊದ್ಲೇ ಹೇಳ್ಬಿಟ್ಟಿದ್ದಾನೆ, ನಿನ್ನ ಮನಸ್ಸೇ ನಿನ್ನ ಬೆಸ್ಟ್ ಫ್ರೆಂಡ್, ನಿನ್ನ ಮನಸ್ಸೇ ನಿನ್ನ ದೊಡ್ಡ ಶತ್ರು. ಯಾಕೆ ಅಂತಂದ್ರೆ, ನಾನ್ ಹೇಗಿರ್ತೀನಿ ಅಂತ ನನ್ನ ಮನಸ್ಸು ಹೇಳ್ತಾ ಹೋಗುತ್ತೆ, ನಾನ್ ಚಟುವಟಿಕೆಯಿಂದ ಕೂಡಿರ್ಬೇಕಾ ಅಂತ ನನ್ನ ಮನಸ್ಸು ಹೇಳುತ್ತೆ, ನಾನು ಯಾವ ಗುಣದಿಂದ ಕೂಡಿರ್ತೀನಿ ಅಂತ ಮನಸ್ಸು ಹೇಳುತ್ತೆ, ಕೊನೆಗೆ ನಾನು ಮುಂದೆ ಯಾವ ಜನ್ಮದಲ್ಲಿ ಹುಟ್ಟುತ್ತೀನಿ ಅನ್ನೋದು ಸಹ ನನ್ನ ಮನಸ್ಸು ಹೇಳುತ್ತೆ ಅಲ್ವಾ? ಹಾಗಾಗಿ ವಿ ಡೋಂಟ್ ನೋ, ಸ್ಟಿಲ್ ಇವತ್ತಿನವರೆಗೆ, ಈ ಕ್ಷಣದವರೆಗೆ ನನಗೆ ಯಾವ ಗುಣ ಇತ್ತೋ ನನಗ್ ಗೊತ್ತಿಲ್ಲ. ಆದ್ರೆ ಯಾವ ಯಾವ ಗುಣದವರು ಹೇಗೆ ಇದಾರೆ ಅಂತ ಮಾತ್ರ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ, ಸಾತ್ವಿಕರು ಅಂದ್ರೆ ದೇವತೆಗಳು ಅಂತ ಭಗವಂತ ಹೇಳಿದ್ರುನು, ಆದಷ್ಟು ಅತಿ ಹೆಚ್ಚು ಸಾತ್ವಿಕ ಆಹಾರವನ್ನ ಸೇವಿಸುತ್ತಾ, ಸಾತ್ವಿಕರ ಚಿಂತನೆಯನ್ನೇ ಮಾಡುತ್ತಾ, ಸಾತ್ವಿಕದ ಗುಣದ ಕಡೆಗೆ ನಾವೆಲ್ಲ ಹೋಗುವಂತಹ ಒಂದು ಚಿಕ್ಕ ಪ್ರಯತ್ನವನ್ನಂತೂ ಖಂಡಿತ ಎಲ್ರೂ ಮಾಡ್ಬೋದು. ಹಾಗಿದ್ರೆ ಹೇಗಿರುತ್ತೆ ನಮ್ಮ ಮುಂದಿನ ಪಯಣ ಅನ್ನೋದಕ್ಕೆ ಭಗವಂತ ಹೇಳ್ತಾ ಹೋಗ್ತಾನೆ,
ಯಥಾ ಯಾವಾಗ, ಸತ್ವೇ ಸತ್ವಗುಣವು, ಪ್ರವೃತ್ತೆ ಹೆಚ್ಚಾದಲ್ಲಿ, ತು ಆದರೆ, ಪ್ರಬಲಂ ಪ್ರಳಯವನ್ನು, ಯಾತಿ ಹೊಂದುತ್ತಾನೆ, ದೇಹಭೃತ್ ದೇಹಧಾರಿಯೋ, ತಥಾ ಆಗ, ಉತ್ತಮ ವಿಧಾನಂ ಮಹರ್ಷಿಗಳ, ಲೋಕಾನ್ ಲೋಕವನ್ನ, ಅಮಲೋಕಾನ್ ಶುದ್ಧವಾದ, ಪ್ರವಿ ಪ್ರತಿಪದ್ಯತೆ ಹೊಂದುತ್ತಾನೆ. ಅಂದ್ರೆ ಸತ್ವಗುಣ ಇರುವಂತಹ ಮನುಷ್ಯ ಸಾತ್ ಆ, ಸತ್ತಾಗ ಆತ ಪರಿಶುದ್ಧವಾದ ಆತ್ಮವಾಗಿ ಆತ ಮಹರ್ಷಿಗಳ ಲೋಕವನ್ನ ಸೇರ್ತಾನೆ. ಅಂದ್ರೆ ಮಹರ್ಷಿಗಳ ಲೋಕ ಅಂತ ಅಂದ್ರೆ ಹೆಚ್ಚು ಕಮ್ಮಿ ಅವನು ಭೂಲೋಕದಲ್ಲಿ ಹುಟ್ಟಿದ್ರೆ ಅವನು ಭಕ್ತನ ಮನೆಯಲ್ಲೇ ಹುಟ್ಟತಾ ಹೋಗ್ತಾನೆ. ಅಂದ್ರೆ ಅವನ ಆಚಾರ ವಿಚಾರ ಎಲ್ಲವುದೂ ಸಹ ಮೊದಲಿಂದಲೇ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾನೆ ಭಗವಂತ. ಅಂದ್ರೆ ಮರಣ ಹೊಂದುವ ಸಂದರ್ಭದಲ್ಲಿ ನಮಗೆ ಸಾತ್ವಿಕ ಗುಣ ಇದ್ರೆ ಉತ್ತಮ ಉತ್ತಮ ಲೋಕದಲ್ಲಿ ಹುಟ್ಟುತ್ತೀವಿ, ಮತ್ತೆ ಉತ್ತಮರಾಗಿ ನಾವು ಸಹ ಉತ್ತಮರಾಗಿ ಹುಟ್ಟುತ್ತೀವಿ. ಅದರ ಜೊತೆ ಭಕ್ತರ ಮನೆಯಲ್ಲಿ ಹುಡ್ತೀವಿ. ಸೊ ನಾನು ಹೇಳದ್ನಲ್ಲ, ಹಾಗಿದ್ರೆ ಸಾವಿನ ಸಮಯದಲ್ಲಿ ಮಾತ್ರ ನಾನು ಸಾತ್ವಿಕಳಾಗ್ಲಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಮೊದಲಿನಿಂದಲೇ ನಾನು ಸಾತ್ವಿಕ ಗುಣವನ್ನ ನಾನು ಅಳವಡಿಸ್ಕೋಬೇಕಾಗತ್ತೆ. ನಾನು ಮೊದಲಿನಿಂದಲೂ ಅದಕ್ಕೆ ಅಲ್ವಾ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ದೇವರ ಹೆಸರುಗಳನ್ನ ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ದೇವರ ಹೆಸರನ್ನ ನಾವು ಜಪ ಮಾಡ್ತಾನೆ ಇದ್ರೆ ಸಾಯೋ ಸಮಯದಲ್ಲೂ ಸಹ ಬರ್ತಾ ಹೋಗುತ್ತೆ. ಹೇಗೆ ಅಜಮಿಳ ಅರಿಯದೆ ಅಜಮಿಳ ನಾರಾಯಣ ಅಂತ ಹೇಗೆ ಕರೆದ ಹಾಗೆ ನಾವೂ ಸಹ ಪ್ರತೀ ಕ್ಷಣ ಒಳ್ಳೆಯದನ್ನೇ ಮನಸ್ಸಿಗೆ ತುಂಬುತ್ತಾ ಹೋಗ್ಬೇಕು. ಅವಾಗ ಏನಾಗ್ತಾ ಹೋಗುತ್ತೆ, ನಮ್ಮ ಈ ಮನಸ್ಸು ನಾವು ಸಾಯುವ ಸಮಯದಲ್ಲಿ ಆ ಗುಣದ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗತ್ತೆ. ಅಂದ್ರೆ ಯಥಾಸತ್ವೇ ಪ್ರವೃತ್ತೇತು ಪ್ರಲಯಂ ಯಾಂತಿ ದೇಹವೃತ್. ಅಂದ್ರೆ ಈ ದೇಹ ಸಾಯುವ ಸಮಯದಲ್ಲಿ ನಾವು ಸತ್ವಗುಣವನ್ನ ಯೋಚಿಸಿದ್ರೆ, ಆಲೋಚನೆ ಮಾಡಿದ್ರೆ ಆವಾಗ ಅದು ಒಳ್ಳೆಯ ಮಹರ್ಷಿಗಳ ಲೋಕವನ್ನ, ಅಂದ್ರೆ ಸಾತ್ವಿಕರ ಮನೆಯಲ್ಲಿ ನಮ್ಮ ಆತ್ಮ ಹುಟ್ಟುತ್ತಾ ಹೋಗುತ್ತೆ. ಹಾಗಿದ್ರೆ ರಜೋಗುಣದವರು ಯಾರ ಮನೇಲಿ ಹುಟ್ಟತಾರಪ್ಪ ಅಂತ ಅಂದ್ರೆ ರಜಸಿ ರಜೋಗುಣವು, ಪ್ರಳಯ ಕಾಲದಲ್ಲಿ, ಅಂದ್ರೆ ಪ್ರಳಯ ಅಂದ್ರೆ ಇಲ್ಲಿ ಪ್ರಳಯ ಅಂತ ಅಲ್ಲ, ಸಾವು ಹತ್ತಿರ ಬಂದಾಗ ಅಂತ ನಾವು ತಗೋಬೇಕಾಗತ್ತೆ. ಗತ್ವ ಹೊಂದಿ, ಕರ್ಮ ಸಂಗೇಶು ಕಾಮ್ಯ ಕರ್ಮಗಳಲ್ಲಿ ನಿರತರಾಗಿರುವವರ ಸಹವಾಸದಲ್ಲಿ, ಜಾಯತೆ ಜನ್ಮ ತಾಳುತ್ತಾರೆ, ತಥಾ ಅದೇ ಪ್ರಕಾರ, ಪ್ರಲೀನ ಹೊಂದುತ್ತಾರೆ, ತಮಸಿ ತಮೋಗುಣವು, ಮೂಢ ಯೋನಿಷು ಪಶು ಜಾತಿಗಳಲ್ಲಿ, ಜಾಯತೆ ಹುಟ್ಟುತ್ತಾರೆ. ಇವರು ಮನುಷ್ಯರಾಗೆ ಹುಟ್ಟಬೇಕು ಅಂತ ಖಂಡಿತ ಇಲ್ಲ. ಇವರು ಪ್ರಾಣಿಗಳಾಗೂ ಸಹ ಹುಟ್ಟಬಹುದು. ಅದರ ಜೊತೆಗೆ ರಜೋಗುಣದವರಿಗೆ ಹೆಚ್ಚಾಗಿ ಆಸೆ ಆಕಾಂಕ್ಷೆಗಳಿರುತ್ತೆ. ಬೇಕು 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 ನಾವ್ ಹೇಳದ್ವಲ್ಲ, ಅವರಿಗೆ ಸಾಕು ಅನ್ನುವ ಒಂದು ಕೊನೆಯೇ ಇಲ್ಲದೆ ಇರೋದ್ರಿಂದ, ಅಂದ್ರೆ ಬೇಕಿಗೆ ಒಂದು ಕೊನೆ ಇರೋದಿಲ್ಲ, ಅವರಿಗೆ ಸಾಕು ಅನ್ಸೋದಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ರಜೋಗುಣದವರ ಮಧ್ಯೆನೇ ಹುಡ್ತಾರೆ. ಅವ್ರ ಮನೇಲೂ ಎಲ್ಲ ಸಹ ನಂಗೆ ಬೇಕು ನಂಗೆ ಬೇಕು ನಂಗೆ ಬೇಕು ನಂಗೆ ಬೇಕು ಅಂತ ಇರ್ತಾರೆ. ಹಾಗೇನೆ ನನಗ್ ಏನ್ ಸಿಕ್ಕುತ್ತೆ ಅಂದ್ರೆ ಏನಾದ್ರೂ ಒಂದು ಕರ್ಮ ಮಾಡಿದ್ರೆ, ಉದಾಹರಣೆ ಈಗ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಪುನಸ್ಕಾರ ಮಾಡಿ ವಿಷ್ಣು ಸಹಸ್ರನಾಮ ಓದಿ ಅಥವಾ ಭಗವದ್ಗೀತೆಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ನೀವೇನಾದ್ರು ಅವ್ರಿಗೆ ಹೇಳಿದ್ರೆ ದೇ ವಿಲ್ ಥಿಂಕ್ ಅದರಿಂದ ನನಗೇನ್ ಪ್ರಾಫಿಟ್. ಹೌದಾ, ನಾನು 10 ರೂಪಾಯಿ ಹೂವು, 15 ರೂಪಾಯಿ ಹಣ್ಣು, 4 ರೂಪಾಯಿ ಊದಿನ ಕಡ್ಡಿ ಇದೆಲ್ಲಾ ತಂದು ನನಗೆ ಹಚ್ಚಿದ್ರೆ, ಈಗ ನಾನು 100 ರೂಪಾಯಿ ಖರ್ಚು ಮಾಡಿದೀನಿ ಪೂಜೆಗೆ, ನಂಗೊಂದ್ 1000 ರೂಪಾಯಿ ಸಿಕ್ಕುತ್ತಾ? ಆತರ ಕ್ಯಾಲ್ಕುಲೇಟಿವ್ ಆಗಿ ಅವ್ರು ಯೋಚನೆ ಮಾಡ್ತಾ ಹೋಗ್ತಾರೆ. ಹೌದು, ನಾನು ಇಷ್ಟು ಖರ್ಚು ಮಾಡಿದ್ರೆ ಇಷ್ಟು ದುಡ್ಡು ಬರುತ್ತಾ? ಅಥವಾ ಯಾವ್ದೋ ಒಂದು ದೇವ್ರಿಗೆ ಪೂಜೆ ಮಾಡಿದೆ, ದೇವ್ರ ಪೂಜೆಯಲ್ಲೂ ಅವ್ರಿಗೆ ಆಸೆ. ಹೌದಾ, ಇವತ್ ಪೂಜೆ ಮಾಡಿದೀನಿ, ಇನ್ 15 ದಿವಸದಲ್ಲಿ ನಂಗೆ ದುಡ್ಡು ಬಂದ್ಬಿಡತ್ತಾ, ಇನ್ನೊಂದು ವಾರದಲ್ಲಿ ನನ್ ಕಷ್ಟ ಎಲ್ಲ ಕರಗ್ ಬಿಡತ್ತಾ, ನಾಳೆನೆ ಮದ್ವೆ ಆಗ್ಬಿಡತ್ತಾ, ಇವತ್ತೇ ಮಗು ಆಗ್ಬಿಡತ್ತಾ. ನಮ್ಮೆಲ್ರಿಗೂ ಗೊತ್ತು, ಮಗು ಆಗ್ಬೇಕು ಅಂದ್ರೆ 9 ತಿಂಗಳು ಎಲ್ರು ಕಾಯ್ಲೇಬೇಕು ಅಂತ ಅಲ್ವಾ? ಆದ್ರೆ ಈ ರಜೋಗುಣದವ್ರಲ್ಲ, ಹಾಗಲ್ಲ.
ಎಲ್ಲ ಆಗ್ಬಿಡತ್ತಾ, ಮಾಡ್ಬಿಡತ್ತಾ, ಹೋಗ್ಬಿಡತ್ತಾ? ಇಲ್ಲ, ಅದು ಆಗೋದಿಲ್ಲ. ಹಾಗೆ ತಮಸ್ಸು ಹೆಚ್ಚಾದವರಿಗೆ, ಇವರು ರಜೋಗುಣದವರು ಈ ರೀತಿ ಆಸೆ ಪಟ್ರೆ, ತಮಸ್ಸು ಹೆಚ್ಚಾಗಿರೋರು ಮೂರ್ಖರ ಮನೆಯಲ್ಲಿ ಹುಟ್ಟುತ್ತಾ ಹೋಗ್ತಾರೆ. ನೋಡಿ, ನಮ್ಮ ಅಪ್ಪ ಅಮ್ಮ ಇರಬಹುದು, ಅಂದ್ರೆ ಈಗಿನ ಈ ಜನ್ಮದ ಅಪ್ಪ ಅಮ್ಮ ಅಥವಾ ಈ ಜನ್ಮದ ಈ ಮನೆಯಲ್ಲಿ ನಾವು ಹೇಗ್ ಹುಟ್ಟಿದೀವಿ, ನಾವ್ ಅನ್ಕೊಂತೀವಲ್ವಾ, ನಾವು ಬಾಲ್ಯದಲ್ಲಿ ಕಷ್ಟಪಟ್ಟಿವಿ, ಅಥವಾ ಮದ್ವೆ ಆದ್ಮೇಲೆ ಕಷ್ಟ ಪಡ್ತಾ ಇದೀವಿ, ಅಥವಾ ಸಾಯುವ ಸಂದರ್ಭದಲ್ಲೂ ನಾವು ಕಷ್ಟ ಪಡ್ಬೋದು, ಅಥವಾ ಕೊನೆಗಾಲದಲ್ಲಿ ನಾವು ಕಷ್ಟ ಪಡ್ತಾ ಇದ್ದೀವಿ. ಇದೆಲ್ಲ ನಾವು ಯೋಚನೆ ಮಾಡ್ತಾ ಇದೀವಿ, ಇದೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ಅಂದ್ರೆ, ಬಹುಶಃ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಭಗವಂತ ತುಂಬಾ ಸುಲಭವಾಗಿ ಕೊಡ್ತಾ ಇದ್ದಾನೆ. ನೀನು ಹೋದ ಜನ್ಮದಲ್ಲಿ ಈ ರೀತಿ ಮಾಡಿದ್ದೆ, ಅದಕ್ಕೆ ನಿನಗೆ ಈ ಜನ್ಮದಲ್ಲಿ ಈ ರೀತಿ ಇದೆ ಅಂತ. ಇದು ತಿಳ್ಕೊಂಡ್ಮೇಲೆ ಏನ್ ಮಾಡ್ಬೇಕು? ನಾನು ಹೋದ ಜನ್ಮಕ್ಕಂತೂ ಹೋಗಿ ನಾನು ಏನನ್ನೂ ಸರಿ ಮಾಡುವಂತಹ ಸ್ಥಿತಿಯಲ್ಲಿ ಇಲ್ಲದೆ ಇರೋದ್ರಿಂದ, ಕೊನೇ ಪಕ್ಷ ನನ್ನ ಮುಂದಿನ ಜನ್ಮ ಹೇಗಿರಬಹುದು ಅಂತನಾದ್ರೂ ನಾನು ಸರಿ ಮಾಡ್ಕೋಬಹುದಲ್ವಾ, ಕ್ಲೀನ್ ಮಾಡ್ಕೋಬಹುದಲ್ವಾ? ಯಾಕೆ ಅಂತ ಅಂದ್ರೆ, ನನಗೆ ಇಲ್ಲಿವರೆಗೂ ನನಗೇನೂ ಗೊತ್ತಿರ್ಲಿಲ್ಲ. ನಾನು ಎಲ್ರಿಗೂ ಬೈತಾ ಇದ್ದೆ, ಭಗವಂತನಿಗೆ ಬೈತಾ ಇದ್ದೆ, ಅಪ್ಪ ಅಮ್ಮನಿಗೆ ಬೈತಾ ಇದ್ದೆ. ನೋಡಿ, ಇಲ್ಲಿ ಯಾರ್ದು ತಪ್ಪೇ ಇಲ್ಲ, ನಂದೇ ತಪ್ಪು, ನನ್ನ ಮನಸ್ಸಿಂದೇ ತಪ್ಪು ಅಂತ ಕೃಷ್ಣ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನಲ್ವಾ? ಈ ಎಲ್ಲಾ ಅರ್ಥ ಭಗವದ್ಗೀತೆಯಲ್ಲಿ ಇತ್ತ? ಇಷ್ಟು ದಿನ ನಮಗೆ ಯಾಕೆ ಸಿಕ್ಕಿಲ್ಲ? ಯಾಕೆ ಸಿಕ್ಕಿಲ್ಲ ಅಂತ ಅಂದ್ರೆ, ನಮ್ಮ ಪಾಪಗಳೇ ಕಳೆದಿರ್ಲಿಲ್ಲ. ಈಗ ನಮ್ಮ ಪಾಪಗಳು ಕಳೀತಾ ಇದೆ, ಹಾಗಾಗಿ ಭಗವಂತನ ಒಂದೊಂದು ನಾಮದ ಅರ್ಥಗಳು ನಮಗೆ ಗೊತ್ತಾಗ್ತಾ ಹೋಗ್ತಿದೆ. ಸೊ ಇನ್ಮೇಲಾದ್ರೂ ನಮ್ಮನ್ನ ನಾವು ಇನ್ನಷ್ಟು ಮತ್ತಷ್ಟು ಟ್ಯೂನ್ ಮಾಡ್ಕೊಳ್ಳೋದಿಕ್ಕೆ ಇದೆಲ್ಲವೂ ಸಹ ಉಪಯೋಗ ಆಗ್ತಾ ಹೋಗುತ್ತೆ, ಸಹಾಯ ಮಾಡ್ತಾ ಹೋಗುತ್ತೆ. ಹಾಗೆ ಅವನು ಯಾವ ಲೋಕದಲ್ಲಿ ಹುಟ್ಟತಾನೆ ಅನ್ನೋದು ಸಹ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನಮಗೆ ಗೊತ್ತಾಯ್ತು, ಸತ್ವಗುಣ ಇರೋರು ಮಹರ್ಷಿಗಳ ಲೋಕದಲ್ಲಿ ಹುಟ್ಟತಾ ಹೋದ್ರೆ, ರಜೋಗುಣ ಇರುವವರು ತುಂಬಾ ಆಸೆ ಬುರುಕರ ಮಧ್ಯದಲ್ಲಿ ಹುಟ್ಟತಾ ಹೋಗ್ತಾರೆ. ಅಂದ್ರೆ ಅದರ ಜೊತೆ ಇವರು ಪ್ರಾಣಿಗಳಾಗಿ ಹುಟ್ಟಿದ್ರು ಆಶ್ಚರ್ಯ ಖಂಡಿತ ಇಲ್ಲ. ಅದೇ ರೀತಿ ಹಾಗಿದ್ರೆ ತಮೋ ಗುಣದವ್ರು ಹೇಗ್ ಹುಡ್ತಾರೆ ಇವತ್ತೇ ತಿಳ್ಕೊಂಬೇಡ, ಇಲ್ಲ ಅಂದ್ರೆ ನಮಗೆ ನಾಳೆವರೆಗೂ ಕ್ಯೂರಿಯಾಸಿಟಿ ಇರುತ್ತೆ ಅವ್ರು ಹೇಗ್ ಹುಡ್ತಾರಪ್ಪ ಅಂತ. ಹಾಗಾಗಿ ತಮೋ ಗುಣದವ್ರು ಹೇಳ್ತಾ ಹೋಗ್ತಾರೆ, ಕರ್ಮಣಃ ಕರ್ಮದ ಸುಕೃತಸ್ಯ ಕರ್ಮ ಪುಣ್ಯ ಕರ್ಮ ಸಾರಿ ಪುಣ್ಯಕರ ಅಹು ಎಂದು ಹೇಳಲಾಗಿದೆ. ಸಾತ್ವಿಕಂ ಸತ್ವಗುಣವು ನಿರ್ಮಲಂ ಶುದ್ಧವಾದ ಫಲವು ರಜಸ ರಜೋಗುಣವು ತು ಆದರೆ ಫಲವು ದುಃಖಂ ಕ್ಲೇಶವು ಅಜ್ಞಾನವು ತಮಸಃ ತಮೋಗುಣದ ಫಲವು. ಮೂರು ಗುಣದ ಬಗ್ಗೆ ಬಹಳ ಸುಂದರವಾಗಿ ಯಾರ್ಯಾರಿಗೆ ಯಾವ್ಯಾವ ಫಲ ಸಿಕ್ಕುತ್ತೆ ಅಂತ ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಒಬ್ಬ ವ್ಯಕ್ತಿ ಸುಕೃತ ಫಲ, ಇಲ್ಲಿ ಸುಕೃತ ಕರ್ಮಗಳನ್ನ ಮಾಡಿದಾಗ ನಮ್ಗೆ ಸುಕೃತ ಫಲ ಸಿಗ್ತಾ ಹೋಗುತ್ತೆ ಅಲ್ವಾ? ಅಂದ್ರೆ ಮಾವಿನ ವಾಟೆಯನ್ನ ಬಿತ್ತಿದ್ರೇನೆ ಮಾವಿನ ಮರ ಬರೋದು. ನಾನು ಬೇವಿನ ಮರವನ್ನ ನೆಟ್ಟಿ ಮಾವು ಬರ್ಲಿ ಅಂದ್ರೆ ಬರುತ್ತಾ? ಖಂಡಿತ ಬರೋದಿಲ್ಲ. ಹಾಗೇನೆ ನನ್ನ ಕರ್ಮ ಹೇಗಿರ್ಬೇಕಪ್ಪ ಅಂತಂದ್ರೆ, ಕರ್ಮಣ ಸುಕೃತ ಸ್ಯಾಹುಹು, ನನ್ನ ಕರ್ಮ ಯಾವಾಗ್ಲೂ ಸುಕೃತ ಕರ್ಮವಾಗಿರ್ಬೇಕು, ಒಳ್ಳೆ ಕೆಲಸವನ್ನ ಮಾಡ್ಬೇಕು. ಈ ಒಳ್ಳೆ ಕೆಲಸ ಮಾಡುವುದು ಯಾವಾಗ? ನನ್ನ ಭಾವನೆಗಳು ಇಲ್ಲಿ ಮುಖ್ಯವಾಗ್ತಾ ಹೋಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಈಗ ಉದಾಹರಣೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ಸಾಮಾನ್ಯವಾಗಿ ಆ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಯಾರೋ ಹೇಳ್ತಾರೆ, ಅಲ್ಲಿ ಹೋದಾಗ ನಮ್ಗೆ ಒಳ್ಳೇದಾಗುತ್ತೆ, ಮತ್ತೆ ಇನ್ನೊಂದ್ಸಲ ಹೋಗ್ತೀವಿ. ಆಗ ನಮ್ಮ ಮನಸ್ಸಲ್ಲಿ ಏನ್ ಓಡ್ತಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ನಾನು ಇಲ್ಲಿ ಬಂದು ಒಂದು ಸಲ ಭಗವಂತನ ದರ್ಶನ ಮಾಡ್ಕೊಂಡು ಹೋಗಿದ್ದಕ್ಕೆ ನಂಗೆ ಇಷ್ಟೊಂದು ಒಳ್ಳೇದಾಗೋಗ್ಬಿಟ್ಟಿದೆ. ಇನ್ನ ಪುರೋಹಿತರು ಪ್ರತಿನಿತ್ಯ ದೇವರ ವಿಗ್ರಹಕ್ಕೆ ಮುಟ್ಟಿ ಅಲಂಕಾರವನ್ನೆಲ್ಲ ಮಾಡ್ತಾರಲ್ಲ, ದೇವರ ಸಾನ್ನಿಧ್ಯದಲ್ಲಿ ಅತಿ ಹೆಚ್ಚು ಇರ್ತಾರಲ್ಲ, ಅವ್ರಿಗೆ ಇನ್ನೂ ಒಳ್ಳೇದಾಗ್ಬೋದೇನೋ ಅಂತ ನಮ್ಮೆಲ್ಲರ ಯೋಚನೆ ಒಂದ್ಸಲ ಬರುತ್ತೆ ಅಲ್ವಾ? ಆದ್ರೆ ಹಾಗಾಗಲ್ಲ. ಯಾಕಾಗಲ್ಲ ಅಂದ್ರೆ,
ನಾವು ದೇವಸ್ಥಾನದಲ್ಲಿ ಇರುವಷ್ಟು ಹೊತ್ತು ನಾವು ಭಗವಂತನ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ. ಭಗವಂತ ನೀನ್ ಎಷ್ಟು ಒಳ್ಳೆಯವನಪ್ಪ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ದೇವರ ಪಕ್ಕದಲ್ಲೇ ಇದ್ದರೂ ಸಹ ಅವರು ದೇವ್ರ ಬಗ್ಗೆ ಯೋಚನೆ ಮಾಡಲ್ಲ. ಇನ್ಯಾವುದರೋ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಭಗವಂತ ಹೇಗೆ ಅವರಿಗೆ ಸುಕೃತ ಫಲವನ್ನ ಕೊಡೋದಿಕ್ಕೆ ಸಾಧ್ಯ? ಅಲ್ವಾ? ಅಂದ್ರೆ ಇಲ್ಲಿ ಯಾಕೆ ಈ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಭಾವನೆನೇ ಮುಖ್ಯ ಆಗ್ತಾ ಹೋಗತ್ತೆ. ನೀನು ಭಾವನೆಯಲ್ಲಿ ಅಪ್ಪ ದೇವ್ರೆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂದ್ರೆ ಸಾಕು. ಎಲ್ಲರಿಗೂ ಅಂದಾಗ ನೀನು ಅದ್ರಲ್ಲಿ ಇನ್ಕ್ಲೂಡ್ ಆಗೇ ಆಗಿರ್ತೀಯ ಅಲ್ವಾ? ಇದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಸಾತ್ವಿಕರಿಗೆ ಯಾವಾಗ್ಲೂ ಸಹ ನಿರ್ಮಲವಾದ ಪರಿಶುದ್ಧವಾದ ಫಲವೇ ದೊರಕ್ತಾ ಹೋಗತ್ತೆ. ಯಾಕೆ ಅಂತ ಅಂದ್ರೆ ಅವರ ಮನಸ್ಸು ಅಷ್ಟೊಂದು ನಿರ್ಮಲವಾಗಿರುತ್ತೆ. ಅದರ ಜೊತೆಗೆ ರಜೋ ಗುಣದವರಿಗೆ ಯಾವಾಗ್ಲೂ ಸಹ ದುಃಖ ಸಿಗ್ತಾ ಹೋಗುತ್ತೆ. ರಜಸಃ ಫಲ ಫಲಂ ದುಃಖಂ. ಯಾಕೆ ಅವರಿಗೆ ದುಃಖ ಸಿಗ್ತಾ ಹೋಗುತ್ತೆ ಅಂದ್ರೆ ಇನ್ನು ಬೇಕು ಅನ್ನೋದು ಕೊನೆನೇ ಆಗಿಲ್ಲ ಅಲ್ವಾ? ಹಾಗಾಗಿ ಹೇಗೆ ಅವರಿಗೆ ಒಳ್ಳೇದಾಗೋದಿಕ್ಕೆ ಸಾಧ್ಯ? ಹಾಗಾಗಿ ಅವರಿಗೆ ಈಗ ಉದಾಹರಣೆ, ಅಪ್ಪ ಅಮ್ಮ ನಾವ್ ಎಷ್ಟೇ ಕೆಲಸ ಮಾಡಿ ಎಷ್ಟೇ ಏನೇ ಮಾಡಿದ್ರುನು ವಿ ಥಿಂಕ್ ಕೊನೇ ಪಕ್ಷ ನನ್ನ ಮಕ್ಕಳು ನನ್ನ ಅಂತಿಮ ಸಂಸ್ಕಾರವನ್ನಾದ್ರೂ ಮಾಡ್ಬೇಕು ಅನ್ನೋದಿರುತ್ತೆ ಅಲ್ವಾ? ಸಾಮಾನ್ಯವಾಗಿ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಇರುತ್ತೆ. ನೋಡಿ ಭಗವಂತ ಹೇಳ್ತಾ ಹೋಗ್ತಾನೆ, ನೀನ್ ಅದನ್ನು ನೀನ್ ಎಕ್ಸ್ಪೆಕ್ಟ್ ಮಾಡ್ಬೇಡ. ಯಾಕೆ ಅಂತ ಅಂದ್ರೆ ನಿನಗ್ ಗೊತ್ತಿಲ್ಲ, ನಿನ್ನ ಫಲದಿಂದ ನಿನಗೆ ದುಃಖ ಆಗಬಹುದು, ನಿನ್ನ ಕರ್ಮದಿಂದ ನಿನಗೆ ದುಃಖ ಆಗ್ಬೋದು, ನಿನ್ ಮನಸ್ಸಿನಲ್ಲಿ ಏನಾದ್ರು ಯೋಚನೆ ಮಾಡ್ಕೊಂಡ್ರೆ ಅದರಿಂದ ನಿಂಗೆ ದುಃಖ ಆಗ್ಬೋದು. ವಿ ಹ್ಯಾವ್ ಟು ಬಿ ಜಸ್ಟ್ ಲೈಕ್ ಎ ಬರ್ಡ್. ಪಕ್ಷಿಯ ಹಾಗಿರ್ಬೇಕು. ಹೇಳ್ತಾ ಹೋಗ್ತಾರೆ ಅಪ್ಪ ಅಮ್ಮ ಅಂದ್ರೆ 3 ರೀತಿಯಾದಂತಹ ಪ್ರೀತಿ ಇರುತ್ತಂತೆ. ಒಂದು ಮಂಗದ ಪ್ರೀತಿ, ಇನ್ನೊಂದು ನಾಯಿಯ ಪ್ರೀತಿ, ಇನ್ನೊಂದು ಪಕ್ಷಿ ಪ್ರೀತಿ. ಮನುಷ್ಯರ ಪ್ರೀತಿ ಇಲ್ವಲ್ಲ ಮ್ಯಾಮ್ ಅಂದ್ರೆ ಮನುಷ್ಯರ ಪ್ರೀತಿನೇ ಇದ್ 3 ತರ ಇರುತ್ತೆ. ಹೇಗೆ ಅಂತ ಅಂದ್ರೆ ನಾಯಿ ಪ್ರೀತಿ. ಆ ನಾಯಿ ಮರಿಗಳನ್ನ ಹಾಲು ಕುಡ್ಸುತ್ತೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದು ಬಲಿಷ್ಠವಾಗಿದೆ ಅಂತ ಗೊತ್ತಾದ ತಕ್ಷಣ ಅದು ಮರಿಗಳನ್ನ ಬಿಟ್ಟು ಹೋಗೋದಿಕ್ಕೆ ರೆಡಿ ಇರುತ್ತೆ. ಆದ್ರೆ ಆ ನಾಯಿ ಮರಿ ನೋಡಿ, ಮತ್ತೆ ಆ ನಾಯಿಗೆ ಅಂಟ್ಕೊಂಡು ಹೋಗ್ತದೆ. ಕೊನೆಗೆ ಆ ನಾಯಿ ಕಾಲಲ್ಲೆಲ್ಲ ಒದಿಯುತ್ತೆ, ಕಚ್ಚಕ್ ಹೋಗುತ್ತೆ, ಏಯ್ ಅಂತ ಅಂದ್ಬಿಟ್ಟು ಜೋರಾಗಿ ಹೋಗುತ್ತೆ. ಅಂದ್ರೆ ಕೆಲವರು ಹೇಗೆ ಅಂದ್ರೆ ಅಪ್ಪ ಅಮ್ಮ ಮಕ್ಕಳಿಗೆ ನೀವು ಇಂಡಿಪೆಂಡೆಂಟ್ ಆಗಿ ಅಂದ್ರೂ ಇಂಡಿಪೆಂಡೆಂಟ್ ಆಗಲ್ಲ. ಇದು ನಾಯಿ ಪ್ರೀತಿ. ಇನ್ನೊಂದು ಕೋತಿ ಪ್ರೀತಿ. ಕೋತಿ ಮರಿ ಎಷ್ಟೋ ದೊಡ್ಡದಾದ್ರೂನು ಆ ತಾಯಿ ಮಂಗ ಅದನ್ನ ಅಂಟ್ಕೊಂಡೇ ಇರುತ್ತೆ. ಅಂಟ್ಕೊಂಡೇ ಹಾರುತ್ತೆ, ಜಿಗಿಯುತ್ತೆ. ನನ್ನ ಮಗು ನನ್ನನ್ನ ಬಿಟ್ಟು ಹೋಗಬಾರದು, ನನ್ ಜೊತೆನೇ ಇರ್ಬೇಕು. ಮದ್ವೆ ಆಗಿ ಮೊಮ್ಮಕ್ಳು ಬಂದ್ರುನು ಇಲ್ಲ, ನನ್ ಮಗ ನನ್ ಮಗಳು ನಾನ್ ಹೇಳ್ದ ಹಾಗೇ ಕೇಳ್ಬೇಕು. ಹೇಗೆ ಅಂತ ಅಂದ್ರೆ ಇನ್ನೂ ಹೇಳ್ಬೇಕು ಅಂದ್ರೆ ಮಂಗದ ಪ್ರೀತಿ ಬಗ್ಗೆ ತುಂಬಾ ನೋವಾಗತ್ತೆ. ಮಂಗದ ಮರಿ ಸತ್ ಹೋದ್ರೂ ಕೂಡ ಅದು ಅದರ ಶವವನ್ನ ಬಿಡುವುದಿಲ್ಲ. ಅಂಟ್ಕೊಂಡೇ ಇರುತ್ತೆ. ಕೊನೆಗೆ ಅದು ಕೊಳೆತು ಅದಾಗದೆ ಒಂದೊಂದು ಪಾರ್ಟ್ ಬಿಡುವವರೆಗೂ ಅಂಟ್ಕೊಂಡಿರುತ್ತೆ. ಕೊನೆಗೆ ಅದು ಹೇಗೆ ಅಂಟ್ಕೊಂಡಿರುತ್ತಪ್ಪ ಅಂದ್ರೆ ಅದು ಕೊಳಿತಾ ಪಾಪ ಆ ದೊಡ್ಡ ಮಂಗಕ್ಕೂ ಸಹ ಇನ್ಫೆಕ್ಷನ್‌ಗಳಾಗೋಗ್ಬಿಟ್ಟಿರುತ್ತೆ. ಅಷ್ಟ್ರ ಮಟ್ಟಿಗೆ ಅದು ಅಂಟ್ಕೊಂಡಿರುತ್ತೆ. ಅಂದ್ರೆ ಕೆಲವು ತಂದೆ ತಾಯಿ ಮಕ್ಕಳನ್ನ ಬಿಡುವುದೇ ಇಲ್ಲ. ಅಂಟ್ಕೊಂಡೇ ಇರ್ತಾರೆ. ಆದ್ರೆ ಹೇಳ್ತಾ ಹೋಗ್ತಾರೆ, ನಾಯಿ ತರನೂ ಇರಬಾರ್ದು, ಮಂಗನ ತರನೂ ಇರಬಾರ್ದು, ಪಕ್ಷಿ ಹಾಗಿರ್ಬೇಕು. ಹೇಗಿರ್ಬೇಕು? ಗುಟುಕು ಕೊಡೋವರೆಗೂ ಗುಟುಕನ್ನ ಕೊಡಬೇಕು. ರೆಕ್ಕೆ ಬಲಿಯುವವರೆಗೂ ಅದನ್ನ ಪೋಷಣೆ, ಪಾಲನೆ ಎಲ್ಲವನ್ನ ಮಾಡ್ಬೇಕು. ಬಲಿತು ಅದು ಹಾರ್ಬೇಕಾದ್ರೆ ಅದನ್ನ ಗಮನಿಸ್ತಾ ಇರ್ಬೇಕು. ಗಮನಿಸ್ತಾ ಒಂದು ದಿನ ಆ ಪಕ್ಷಿ ಬೆಳಗ್ಗೆ ಹಾರ್ ಹೋಗಿದ್ದು ಸಂಜೆ ಬರೋದೇ ಇಲ್ಲ ಮತ್ತೆ ಮರಳಿ ಗೂಡಿಗೆ. ಆಗ ಆ ಪಕ್ಷಿ ಬೇಜಾರ್ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಪಕ್ಷಿ ಅನ್ಕೊಳ್ಳುತ್ತೆ, ನನ್ನ ಮರಿ ಬಲಿಷ್ಠವಾಗಿದೆ. ಆದ್ರೆ ಮತ್ತೆ ಗೂಡಿಗೆ ಬಂದ್ರೆ ಅದು ಸೇರಿಸುತ್ತೆ ಬಾ. ಅಂದ್ರೆ ನಾವು ಸಹ ಅಷ್ಟೇ, ನಮ್ಮ ಮಕ್ಕಳ ಎಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿರ್ಬೇಕು, ಅವ್ರು ಸುಖವಾಗಿರ್ಬೇಕು. ಆದ್ರೆ ಅವ್ರಿಗೆ ಕಷ್ಟ ಬಂದ ತಕ್ಷಣ ವಿ ಹ್ಯಾವ್ ಟು ಬಿ ದೇರ್. ನಾವ್ ಅಲ್ಲಿ ಇರ್ಬೇಕು.
ಅವರಿಗೆ ಭರವಸೆಯನ್ನು ತುಂಬಬೇಕು, ಇಲ್ಲ ನಾನು ನಿನ್ ಜೊತೆ ಇದ್ದೀನಿ, ಆದ್ರೆ ನೀನು ಮುಂದೆ ನುಗ್ಗು, ಈ ರೀತಿ. ಆದ್ರೆ ಈ ಬೇಕು ಅಂತ ಅಂದಾಗ್ಲೇ ನಮ್ಗೆ ಏನಾಗ್ತಾ ಹೋಗುತ್ತೆ, ದುಃಖ ಸಿಗ್ತಾ ಹೋಗುತ್ತೆ. ನನ್ ಮಗ ನನ್ ಕಣ್ ಮುಂದೆನೇ ಇರ್ಬೇಕು, ನಾನ್ ಹೇಳ್ದಾಗೆ ಕೇಳ್ಬೇಕು, ನಾನ್ ಮಾಡಿದ ಅಡಿಗೆನೇ ಊಟ ಮಾಡ್ಬೇಕು, ನನ್ ಮಗಳು ಹಾಗೆ, ನಮ್ ಪಕ್ಕದ ಮನೇಲೇ ಕೊಡ್ತೀವಿ, ನಾನ್ ಬೆಳಗ್ಗೆದ್ರೆ ಅವಳನ್ನ ನೋಡ್ಬೇಕು. ನೋ, ಏನಾಗ್ತಾ ಹೋಗುತ್ತೆ, ದುಃಖ ಸಿಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗೋದು ರಜೋಗುಣ ಅಂತ ಅಂದ್ರೆ ದುಃಖ ಸಿಗ್ತಾ ಹೋಗುತ್ತೆ. ಅದಕ್ಕೆ ಉದಾಹರಣೆಯಾಗಿ ಅಪ್ಪ ಅಮ್ಮನ ಉದಾಹರಣೆ ಕೊಟ್ಟೆ ಅಷ್ಟೇ, ತಪ್ಪಿದ್ರೆ ಕ್ಷಮೆ ಇರ್ಲಿ. ಇನ್ನು ತಮಸ್ಸು ಗುಣ ಇರೋರಿಗೆ ಅಜ್ಞಾನ ಆವರಿಸಿರುತ್ತೆ. ಅಜ್ಞಾನ ಆವರಿಸಿರೋದ್ರಿಂದ ಅವರು ದ್ವೇಷ, ಸಿಟ್ಟು, ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಎಲ್ಲರ ಮೇಲೆ ದ್ವೇಷ ಕಾರ್ತಾ ಇದ್ದಾನೆ, ಸಿಟ್ಟು ಮಾಡ್ತಾ ಇದ್ದಾನೆ, ಅಹಂಕಾರವನ್ನ ಪಡ್ತಾ ಇದ್ದಾನೆ ಅಂತ ಅಂದ್ರೆ ನಾವ್ ತಿಳ್ಕೋಬೇಕು ಅವನು ತಮಸ್ಸು ಗುಣದವನು ಅಂತ. ಆದ್ರೆ ತಿಳ್ಕೊಳ್ಳೋದ್ರ ಜೊತೆ ನಾವು ತಿಳ್ಕೋಬೇಕು, ಈಗ ಈ 3 ಗುಣಗಳನ್ನ ಭಗವಂತ ಆಲ್ರೆಡಿ ನಮಗೆ ಹೇಳಿರೋದ್ರಿಂದ ನಾನು ಯಾವ ಗುಣದಲ್ಲಿ ಇದ್ದೀನಿ ಅಂತ ಸೆಲ್ಫ್ ಟೆಸ್ಟ್ ಮಾಡ್ಕೋಬೇಕು. ನಾನು ಸಾತ್ವಿಕ ಗುಣದಲ್ಲಿದ್ದೀನ, ಸಾತ್ವಿಕ ಗುಣದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅದು ದೇವತೆಗಳದು. ಪ್ಲಸ್ ನಾನು ಯಾವಾಗ್ಲೂ ಸತ್ಯವನ್ನೇ ಹೇಳ್ತೀನಿ, ನಾನು ಯಾವಾಗ್ಲೂ ಲವಲವಿಕೆಯಿಂದನೇ ಇರ್ತೀನಿ, ಯಾವಾಗ್ಲೂ ಆರೋಗ್ಯವಂತರಾಗೇ ಇರ್ತೀವಿ, ಖಂಡಿತ ಹೇಳಕ್ಕಾಗಲ್ಲ. ಹಾಗಾಗಿ ಸಾತ್ವಿಕ ಗುಣ ನನ್ನದಲ್ಲ. ಆದ್ರೆ ತಮೋ ಗುಣ ಮತ್ತೆ ರಜೋಗುಣದಲ್ಲಿ ನಾನು ಯಾವ ಗುಣದಲ್ಲಿ ಇದ್ದೀನಿ, ಯಾವ ಗುಣ ನನ್ನ ದೇಹದಲ್ಲಿ ಅತಿ ಹೆಚ್ಚು ಆರ್ಭಟವನ್ನ ಮಾಡ್ತಾ ಇದೆ. ಆರ್ಭಟ ಮಾಡ್ತಿದೆ, ಈಗ ನಾವು ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ತಾ ಇರ್ತೀವಿ, ಅಡಿಗೆ ಮಾಡ್ಬೇಕಾದ್ರೆ ಬೇಗ ಅಡಿಗೆ ಆಗ್ಬೇಕು ಅಂತ ಜೋರ್ ಉರಿನಲ್ಲಿ ಅಡಿಗೆ ಮಾಡ್ತಾ ಇರ್ತೀವಲ್ವಾ. ಅದೇ ತಳ ಹತ್ತಕ್ ಶುರು ಆದಾಗ ನಾವೇನ್ ಮಾಡ್ತೀವಿ, ಸಿಮ್ ಮಾಡ್ತೀವಿ, ರೈಟ್? ಅದೇ ತರ ನನ್ನ ದೇಹದಲ್ಲಿ ತಮೋ ಗುಣ ಹೆಚ್ಚಾಗಿದ್ಯಾ, ರಜೋಗುಣ ಹೆಚ್ಚಾಗಿದ್ಯಾ, ಅದ್ರಲ್ಲೂ ಅಪ್ಪಿ ತಪ್ಪಿ ತಮಸ್ಸು ಗುಣ ಹೆಚ್ಚಾಗಿದ್ಯಾ, ಇಲ್ಲ, ಕಮ್ಮಿ ಮಾಡಿ. ಕಮ್ಮಿ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಸಮಯ ಬೇಕಾಗುತ್ತೆ. ನಾವು ಸಾತ್ವಿಕ ಆಹಾರವನ್ನ ಸೇವಿಸ್ತಾ 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 ಸಾತ್ವಿಕ ಕಡೆ ಹೋಗಕ್ ಆಗ್ಲಿಲ್ಲ ಅಂದ್ರೂ ಕೊನೆ ಪಕ್ಷ ರಜೋಗುಣದವರೆಗಾದ್ರೂ ನಾವೆಲ್ಲರೂ ಸಹ ಪ್ರಯಾಣವನ್ನ ನಾವು ಮಾಡ್ಲೇಬಹುದು. ರಜೋಗುಣಕ್ಕೆ ಹೋದಾಗ ಆ ಬೇಕು ಅನ್ನೋದನ್ನ ಬಿಟ್ಟು ಭಗವಂತ ನನಗೇನೂ ಬೇಡ, ನೀನೇ ಬೇಕು, ನೀನೊಬ್ಬ ಇದ್ರೆ ಸಾಕು, ಬಿಕಾಸ್ ಯು ಆರ್ ಮೈ ಬೆಸ್ಟ್ ಫ್ರೆಂಡ್, ನೀನು ನನ್ನ ಬಂಧುವಾಗಿದ್ದೀಯಾ, ನೀನು ನನ್ನ ಮಿತ್ರನಾಗಿದ್ದೀಯಾ, ನೀನೇ ಎಲ್ಲ. ನಿನ್ನೆ ತಾನೇ ಪರ್ಸ್ ಕತೆ ಕೇಳಿದ್ವಿ, ಆ ರೀತಿ ನೀನೇ ಎಲ್ಲವೂ ಆಗಿರೋದ್ರಿಂದ ನನಗ್ ಬೇಕು, ನನ್ನಲ್ಲೂ ಸಹ ಬೇಕು ಅನ್ನೋದಿದೆ, ಆದ್ರೆ ನೀನೇ ಬೇಕು, ನನಗ್ ಬೇರೆಯವ್ರು ಬೇಡ. ಯಾಕೆ ಅಂತ ಅಂದ್ರೆ ನಾವು ಸಾತ್ವಿಕರಾಗೋದಿಕ್ ಇಷ್ಟ ಇಲ್ಲ, ಆದ್ರೆ ರಜೋಗುಣದಲ್ಲೇ ಒಂದು ಸ್ವಲ್ಪ ಸಾತ್ವಿಕತೆಯನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ನಾವು ಹೋಗಬಹುದು. ಯಾಕೆ ಅಂತ ಅಂದ್ರೆ ನನ್ನ ಮುಂದಿನ ಜನ್ಮ ಹೇಗಿರುತ್ತೆ ಅಂತ ನಾನು ಬರ್ದಿಟ್ಕೋಬಹುದು. ಭಗವಂತ ನನಗೆ ಆಲ್ರೆಡಿ ತಿಳಿಸ್ಕೊಟ್ಬಿಟ್ಟಿದ್ದಾನೆ. ಎಷ್ಟೋ ಜನಕ್ಕೆ ಈ ಜ್ಞಾನ ಇರೋದಿಲ್ಲ, ಇನ್ನೂ ಅಜ್ಞಾನದಲ್ಲಿದ್ದಾರೆ. ಆದ್ರೆ ಕೊನೇ ಪಕ್ಷ ಭಗವಂತ ತನ್ನ ಇರುವಿಕೆ ಹಾಗೂ ನನ್ನ ಮುಂದಿನ ಜನ್ಮದ ಬಗ್ಗೆ ನನಗೊಂದು ಹಿಂಟನ್ನ ಕೊಟ್ಟಿದ್ದಾನೆ. ಈಗ ಹೇಗೆ ನಾವು ಕಾಶ್ಮೀರಕ್ಕೆ ಹೋಗ್ಬೇಕು ಅಂದಾಗ ಸ್ವೆಟರ್ ಗಿಟರ್ ಎಲ್ಲ ಹೇಗ್ ತಗೊಂಡ್ ಹೋಗ್ತೀವಿ, ಹಾಗೆ ನನಗ್ ಮುಂದಿನ ಜನ್ಮ ಅಂತೂ ಕಟ್ಟಿಟ್ಟ ಬುತ್ತಿ. ಆದ್ರೆ ಭಗವಂತ ನಾನು ಆದಷ್ಟು ಸಾತ್ವಿಕವಾಗಿ ಇರೋದಿಕ್ಕೆ ಪ್ರಯತ್ನ ಪಡ್ತೀನಿ, ನಾನು ಸಹ ಮುಂದಿನ ಜನ್ಮದಲ್ಲಾದ್ರೂ ನನ್ನ ಎಲ್ಲ ಪಾಪಗಳನ್ನ ಕಳೆದು ನಿನ್ನನ್ನ ಸೇರೋ ಹಾಗಾಗ್ಲಿ ಅಂತ ನಾವು ಕೇಳ್ಕೋಬೇಕು. ಹಾಗಿದ್ರೆ ಸಾತ್ವಿಕರು ಹೋಗಿ ಭಗವಂತನನ್ನ ಸೇರ್ತಾರ, ರಜೋಗುಣದವರು ಹೋಗಿ ಸೇರ್ತಾರ, ತಮೋ ಗುಣದವರು ಹೋಗಿ ಸೇರ್ತಾರ ಅಂದ್ರೆ ಖಂಡಿತವಾಗ್ಲೂ ತಮೋ ಗುಣದವರು ಹಾಗೂ ರಜೋಗುಣದವರು ಹೋಗಿ ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯವೇ ಇಲ್ಲ, ಮೋಕ್ಷ ಇಲ್ಲ. ಹಾಗಿದ್ರೆ ಸಾತ್ವಿಕರಿಗೆ ಇದೆಯಾ ಅಂತ ಅಂದ್ರೆ ಖಂಡಿತ ಇಲ್ಲ, ಸಾತ್ವಿಕರಿಗೂ ಇಲ್ಲ. ಹೌದಾ? ಹಾಗಿದ್ರೆ ಯಾರಿಗಿದೆ ಅನ್ನೋದಿಕ್ಕೆ ಮುಂದಿನ ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ, ನೀನು 3 ಗುಣಗಳನ್ನ ಬಿಟ್ಟಾಗ ಮಾತ್ರ ನನ್ನನ್ನ ಸೇರೋದಿಕ್ಕೆ ಸಾಧ್ಯ. ಅಂದ್ರೆ ಭಗವಂತನನ್ನ ಸೇರ್ಬೇಕು ಅಂದಾಗ ತ್ರಿಗುಣಗಳ ಸ್ಪರ್ಶವೂ ಸಹ ನಮಗೆ ಇರಬಾರ್ದು. ಯಾಕೆ ಇರಬಾರ್ದು ಅಂತ ಅಂದ್ರೆ, ಈಗ ರಜೋಗುಣ ಹೆಚ್ಚಾದಾಗ, ಅದರಲ್ಲೂ ತಮೋ ಗುಣ ಹೆಚ್ಚಾದ್ರೆ ನಾವು ಭಗವಂತನ ಆಪೋಸಿಟ್ ಓಡೋಗ್ತಾ ಹೋಗ್ತೀವಿ.
ರಜೋಗುಣ ಹೆಚ್ಚಾದ್ರೆ ಭಗವಂತನ ಬಳಿ ಹೋಗೋ ಪ್ರಯತ್ನವನ್ನ ಮಾಡ್ತೀವಿ. ಸಾತ್ವಿಕ ಗುಣ ಹೆಚ್ಚಾದ್ರೆ ಭಗವಂತ ಎಲ್ಲಿದ್ದಾನೋ ಅದೇ ಸೇಮ್ ರೂಟಲ್ಲಿ ಇದೀವಿ ಅಂತ ಆಗತ್ತೆ. ಆದ್ರೆ ಅಲ್ಲಿ ಹೋಗಿ ರೀಚ್ ಆಗ್ಬೇಕು ಅಂದಾಗ ನಮಗೆ ಸಾತ್ವಿಕ ಗುಣದ ಸ್ಪರ್ಶವೂ ಸಹ ಇರಬಾರ್ದು. ಏಕೆ ಅಂತಂದ್ರೆ ಈಗ ತಾನೇ ನಾವು ಫಸ್ಟ್ ಅಲ್ಲೇ ಹೇಳಿದ ಕತೆ ಪ್ರಕಾರ 3 ಜನ ಕಳ್ರೆ ಅನ್ಬೇಕಾರೆ ಅವರಿಗೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿ ಅಲ್ವಾ? ಶಿಕ್ಷೆ ಆಗ್ಬಾರ್ದು ಅಂದ್ರೆ ಅರ್ಥ ಏನು? ಕಳ್ಳನೇ ಆಗ್ಬಾರ್ದು ಅಲ್ವಾ? ಅಲ್ಲಿಗೆ 3 ಗುಣದ ಸ್ಪರ್ಶವೇ ಇಲ್ಲದ ಹಾಗೆ ನಾವಿರೋದು ಹೇಗೆ ಅಂತ ಭಗವಂತ ಮುಂದೆ ಹೇಳ್ತಾ ಹೋಗ್ತಾನೆ. ಅದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನಂತ ಖಂಡಿತ ಮಾಡೋಣ. ಅಲ್ಲಿವರೆಗೂ ಭಗವಂತ ನಮ್ಮನ್ನೂ ಸಹ ನಿನ್ನ ಬಳಿ ಸೇರುವಂತಹ ಆ ಮಾರ್ಗವನ್ನ ನಮಗೂ ಹೇಳು. ಆದಷ್ಟು ನಮ್ಮನ್ನ ನಾವು ತಿದ್ದಿ ತೀಡಿ ಚಂದದ ವಿಗ್ರಹವನ್ನಾಗಿ ಮಾಡ್ಕೊಳ್ತೀವಿ. ಯಾಕೆಂದ್ರೆ ನೀನು ನನ್ನನ್ನ ಇಷ್ಟಪಡ್ಬೇಕು. ಯಾರೋ ಇಷ್ಟಪಡೋದಲ್ಲ. ಅವ್ನು ನಮ್ಮನ್ನ ಇಷ್ಟಪಟ್ರೆ ಮಾತ್ರ ಅವ್ನು ನಮ್ ಜೊತೆ ಇರ್ತಾನೆ. ಅದು ಭಕ್ತಿ ಯೋಗದಲ್ಲೂ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಆ ರೀತಿ ಭಗವಂತ ನಮ್ಗ ಆ ಗುಣವನ್ನ, ಆ ಚಿಂತನೆಯನ್ನ ಭಗವಂತ ನಮ್ಮಲ್ಲಿ ತುಂಬ್ಲಿ ಅಂತ ಕೇಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.